ರೈತ ದೇವೋಭವ. ರೈತರನ್ನು ಮೊದಲನೇದಾಗಿ ನಾನು ಅಭಿನಂದಿಸ್ತೇನೆ. ವೇದಿಕೆಯ ಮೇಲೆ ಇರತಕ್ಕಂತಹ ಗಣ್ಯರೇ ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಸ್ವಾಮಿಗಳೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಕೃಷಿ ಹಾಗೂ ಕೃಷಿಯೇತರ ಕೆಲಸದವರು, ನಾವು ಜೇನು ಕೃಷಿಯನ್ನು ಬಹಳ ಹಿಂದಿನ ಕಾಲದಿಂದನೂ ಕೂಡ ಮಾಡ್ತಾ ಬಂದಿದ್ದೇವೆ. ನಾನೇನು ಹೊಸದಾಗಿ ಮಾಡಿದ್ದಲ್ಲ ಇದು. ಜೇನು ಕೃಷಿ ನನ್ನ ಜೀವನದ ಅನಿವಾರ್ಯತೆಯಲ್ಲಿ ಬಂದಿರತಕ್ಕಂಥದ್ದು. ಮೊದಲನೇದಾಗಿ ನನ್ನ ತಂದೆ ತಾಯಿಯರನ್ನು ಈ ವೇದಿಕೆಯಲ್ಲಿ ನಾನು ಸ್ಮರಿಸ್ತೇನೆ. ಮೂಲತಃ ನನ್ನ ಒಂದು ಚಿಕ್ಕ ಪರಿಚಯ ಕೂಡ ಹೇಳ್ತೇನೆ ನಾನು. ಈಗ ಆಗಲೇ ಅವರು ಇಂಗ್ಲೀಷ್ನಲ್ಲಿ ಹೇಳಿದರು ಅಂಥೇಳಿ ನಿಮ್ಮ ಕನ್ನಡದಲ್ಲಿ ಹೇಳ್ರಿ ಅಂದರೆ ನನ್ನ ಪರಿಚಯವನ್ನು ನಾನೇ ಹೇಳ್ಕೊಳ್ತೇನೆ ನಿಮಗೆ. ನನ್ನದೇ ಆದಂತಹ ಭಾಷೆಯಲ್ಲಿ ಹೇಳ್ತೇನೆ ನಾನು. ನೋಡಿ, ನಾನು ನನ್ನ ಚಿಕ್ಕಂದಿನಲ್ಲೇ ನನ್ನ ತಂದೆ ತಾಯಿಯನ್ನು ಕಳ್ಕೊಂಡೆ. ಒಂದು 12 ವರ್ಷದಲ್ಲಿರುವಾಗ ನನ್ನ ತಂದೆ ತಾಯಿ ತೀರಿ ಹೋದರು. ನನ್ನ ತಂದೆ ತಾಯಿ ಬಹಳ ಕಷ್ಟಪಟ್ಟಂತಹ ಜೀವಿಗಳು. ಯಾಕೆ ಇಲ್ಲಿ ಸ್ಮರಿಸ್ತೇನೆ ಕೇಳಿದರೆ, ನಮ್ಮ ಹಿರಿಯರನ್ನು, ಗುರುಗಳನ್ನು ನಾವು ಮೊದಲನೇದಾಗಿ ಸ್ಮರಿಸಬೇಕು. ನಮ್ಮ ತಾಯಿ ಮತ್ತು ತಂದೆ ಇಬ್ಬರು ಬಹಳ ಕಷ್ಟಪಟ್ಟಂಥ ವ್ಯಕ್ತಿಗಳು. ನೋಡಿ, ಹೆಣ್ಣು ಹೇಳ್ತಕ್ಕಂಥದ್ದು ಬಹಳ ಒಂದು ಕ್ಷಮಾ ಗುಣ ಇರತಕ್ಕಂಥದ್ದು. ನಮ್ಮ ತಾಯಿ ಬಹಳ ಬಡತನ ಅಂತಂದರೆ ಕಿತ್ತು ತಿನ್ನುವಂತಹ ಬಡತನದಲ್ಲಿ ಕಳೀತಾ ಇದ್ದವರು ನಮ್ಮ ತಾಯಿ. ನಮ್ಮ ತಾಯಿ ಬೇರೆಯವ್ರ ಮನೆಯ ಕೆಲಸವನ್ನು ಮಾಡಿ ನಂತರದಲ್ಲಿ ಅಲ್ಲಿ ಉಳಿದಿರ್ತಕ್ಕಂತಹ ತಿಂಡಿಯನ್ನು ಯಾರಾದರೂ ಕೊಟ್ಟಿದ್ದನ್ನು ತಂದು ನಮ್ಮ ಬೆಳೆಸಿದರು. ತಾನು ಅರೆ ಹೊಟ್ಟೆ ತಿಂದು ನಮ್ಮನ್ನು ಹೊಟ್ಟೆಗೆ ಹಾಕಿದರು ನಮ್ಮ ತಾಯಿ. ಬಹಳ ಕಷ್ಟದಿಂದ ಇದ್ದರು. ಒಂದು ಸರ್ತಿ ನಮ್ಮ ತಂದೆಯವರು ಒಂದು ಸಾರಿಯನ್ನು ತಂದುಕೊಟ್ರು. ಸಾರಿಯನ್ನು ತಂದುಕೊಟ್ಟಾಗ ನಮ್ಮ ತಾಯಿಯವರು ಅದನ್ನು ಕಟ್ ಮಾಡಿದರು ಮಧ್ಯ. ನಾನು ಕೇಳಿದೆ, ಯಾಕಮ್ಮ ಅಪ್ಪ ಒಳ್ಳೆ ಸಾರಿಯನ್ನು ತಂದು ಕೊಟ್ಟಿದ್ದಾರೆ, ಅದನ್ನು ಯಾಕೆ ಮಧ್ಯ ಕಟ್ ಮಾಡಿದೆ ಅಂಥೇಳಿ. ನಮ್ಮ ಅಮ್ಮ ಹೇಳಿದರು ಆಗ, ನೋಡು ಮಗನೇ, ನನಗೆ ಈ ಇಡೀ ಸಾರಿಯನ್ನು ಉಟ್ರೆ 2 ತಿಂಗಳ ಉಡ್ತೇನೆ, ಇದನ್ನು ಕಟ್ ಮಾಡಿದರೆ ತುಂಡು ಮಾಡ್ಕೊಂಡು ಉಟ್ರೆ 4 ತಿಂಗಳ ಉಡ್ತೇನೆ ನಾನು ಈ ಸಾರಿ. ಬಹಳ ದುಃಖವಾದಂತಹ ಇದು. ನನಗೆ ಬಹಳ ದುಃಖ ಆಯಿತು. ನಾನು ಹೇಳಿದೆ ಅಮ್ಮನಿಗೆ, ಅಮ್ಮ ಇಡೀ ಸಾರಿಯನ್ನು ಉಡ್ಲಿಕ್ಕೆ ಆಗ್ತಾ ಇಲ್ಲ, ಅರೆ ಹೊಟ್ಟೆ ಅರೆ ಬಟ್ಟೆ. ಬಹಳ ದುಃಖ ಆಯ್ತು ನನಗೆ. ನಾನು ಏನು ಮಾಡಿದೆ ಕೇಳಿದರೆ, ನಾನು ಸ್ಕೂಲಿಗೆ ಹೋಗ್ತಾ ಇದ್ದೆ. ನಮ್ಮ ಅಮ್ಮನಿಗೇನಾದರೂ ಒಂದು ಇಡೀ ತುಂಡು ಸೀರೆಯನ್ನು ಬಿಟ್ಟು ಇಡೀ ಸೀರೆಯನ್ನು ತಂದು ಕೊಡಬೇಕು, ನನ್ನ ಜೀವನದಲ್ಲಿ ಒಂದು ಸಾರಿಯನ್ನು ತಂದು ಕೊಡಬೇಕು ಅಂತೇಳಿ ಭಾಳ ಆಸೆ ಆಯ್ತು ನನಗೆ. ಒಂದು 7-8 ತಿಂಗಳುಗಳು ಕೂಡಿ ನಾನು ಒಂದು ಸಾರಿಯನ್ನು ತಗೊಂಡು ಬಂದೆ ಅಮ್ಮನಿಗೆ. ನಮ್ಮದೊಂದು ಸಣ್ಣ ಗುಡಿಸಲು, 2 ಒಳ ಇರೋದು. ನಮ್ಮ ಅಮ್ಮ ಹೊರಗಡೆ ನಿಂತಿದ್ರು. ನಾನು ಸಾರಿಯನ್ನು ತಗೊಂಡು ಬಹಳ ಖುಷಿಯಿಂದ ಬಂದೆ. ನಾನು ಕುಣಿತಾ ಬಂದೆ. ಬಂದಾಗ ನಮ್ಮ ಅಮ್ಮ ಹೇಳಿದರು, ಅಲ್ಲೇ ನಿಲ್ಲು. ನಾನು ಕೇಳಿದೆ, ಯಾಕಮ್ಮ ಸಾರಿಯನ್ನು ತಗೊಂಡು ಬಂದಿದ್ದೀನಿ ನಾನು, ಯಾಕೆ ನಿಲ್ಲು ಅಂತೀಯ? ನಮ್ಮ ಅಮ್ಮ ಹೇಳಿದರು, ನೋಡು ಮಗನೇ, ನೀನು ಸಾರಿಯಿಂದ ತಂದಿರೋದು ನನಗೆ ಮುಖ್ಯ ಅಲ್ಲ, ಸಾರಿಯನ್ನು ತಂದಿರತಕ್ಕಂತಹ ಮಾರ್ಗವನ್ನು ಹೇಳು. ನಿನಗೆ ಎಲ್ಲಿಂದ ದುಡ್ಡು ಬಂತು, ಹೇಗೆ ತಗೊಂಡು ಬಂದು, ಇದು ನಿನ್ನ ಕೈಗೆ ದುಡ್ಡು ಈ ಸಾರಿ ತರಲಿಕ್ಕೆ ಎಲ್ಲಿಂದ ಬಂದಿದ್ದು, ಯಾರ ಮನೆದ ಕದ್ಯ ನೀನು, ಏನು ಮಾಡಿದಿ? ನಾನು ಹೇಳಿದೆ, ಅಮ್ಮ ನಾನು ಯಾರ ಮನೆದನ್ನು ಕದ್ದಿಲ್ಲ, ಯಾರಿಗೆ ಮೋಸ ಮಾಡಿಲ್ಲ. ಆದರೆ ನಾನು ಊರಲ್ಲಿ ಒಂದಿಷ್ಟು ಪೇರ್ಲೆ ಮರಗಳಿದ್ವು, ಅದೆಲ್ಲ ಹಣ್ಣಾಗಿ ಉದುರಿ ಹೋಗ್ತಾ ಇರ್ತಿದ್ವು. ಅದನ್ನು ನಾನು ಅವ್ರ ಹತ್ರ ಕೇಳಿಕೊಂಡು ಅದನ್ನು ತಗೊಂಡೋಗಿ ಸ್ಕೂಲ್ ಚಾಲು ಆಗೋದ್ರೊಳಗೆ, ಸ್ಕೂಲ್ ಬಿಟ್ಟ ಮೇಲೆ
ನಾನು ಮಾರಾಟ ಮಾಡಿ ಈ ಸಾರಿಯನ್ನು ತಗೊಂಡು ಬಂದೆ ಅಂತ ಹೇಳಿದೆ. ಆವಾಗ ನಮ್ಮ ಅಮ್ಮನಿಗೆ ಬಹಳ ಸಂತೋಷ ಆಯಿತು. ಆದರೆ ಒಂದು ದುರ್ದೈವ, ನಮ್ಮ ಅಮ್ಮ ಒಂದು 4-5 ಸರ್ತಿ ಆ ಸಾರಿಯನ್ನು ಹುಟ್ಟಿದ್ದಾರೆ. ಆದರೆ ನಮ್ಮಮ್ಮ 4-5 ಸರ್ತಿ ಅಷ್ಟೇ. ಆನಂತರ ನಮ್ಮಮ್ಮ ತೀರಿ ಹೋದರು. ನನಗೆ ಇವತ್ತಿಗೂ ಕೂಡ ಒಂದು ಹೆತ್ತಮ್ಮನ ಇದು ಬಹಳ ಕಾಡ್ತಾ ಇದೆ ನನಗೆ. ನಾನು ಇವತ್ತು 50 ಸಾರಿ ತಂದು ಕೊಡ್ತೇನೆ ಅಂದ್ರೂ ಕೂಡ ನಮ್ಮಮ್ಮ ನಮ್ಮ ಎದುರಿನಲ್ಲಿಲ್ಲ. ಈ ಹಿರಿಯರ ಸೇವೆ ಮಾಡ್ತಕ್ಕಂತಹ ಒಂದು ಭಾಗ್ಯ ಕೂಡ ಬೇಕು ಅದಕ್ಕೆ. ಹಾಗಾಗಿ ನಾನು ಅವರ ಆಶೀರ್ವಾದದಿಂದ ಇವತ್ತು ಸಾಕಷ್ಟು ಒಳ್ಳೆಯ ಸ್ಥಾನಕ್ಕೆ ಬಂದಿದ್ದೇನೆ. ನಾನು ಒಂದು ಬಡ ರೈತನ ಮಗನಾಗಿ ಎಲ್ಲೋ ಬಸ್ ಸ್ಟ್ಯಾಂಡ್ನಲ್ಲಿ ಬಿದ್ದು ಬೆಳಗ್ಗೆ ಮಾಡಿದ್ದೇನೆ. ನಾನು ಹೊಟ್ಟೆಗಿಲ್ದೇ ಕಾಲವನ್ನು ಕಳೆದೆ. ನಾನು ನಮ್ಮ ತಂದೆ ತಾಯಿ ತೀರಿ ಹೋದ್ಮೇಲೆ ನನಗೆ ಹೊಟ್ಟೆಯ ಅರಿವು, ನನಗೆ ಹೊಟ್ಟೆಯ ಹಸಿವು ಹೇಳ್ತಕ್ಕಂಥದ್ದು ಇದಾಯಿತು. ನಾನು 8ನೇ ಕ್ಲಾಸ್ ಕಲಿತಾ ಇದ್ದೆ, ಬಿಟ್ಟು ಮನೆಗೆ ಬಂದೆ. ಮನೆ ಮಾರಾಟ ಆಗಿ ಹೋಗಿತ್ತು, ಯಾವುದೂ ಇಲ್ಲ. ಸಾಲವನ್ನು ತಗೊಂಡು ಏನಾದ್ರು ವೃತ್ತಿಯನ್ನು ಮಾಡಬೇಕು ಅಂತಕ್ಕಂತಹ ಮನಸ್ಸು ನನಗೆ ಉದ್ಭವ ಆಯಿತು. ಆದರೆ ಆ ಸಣ್ಣ ವಯಸ್ಸಿನಲ್ಲಿ ಸಾಲ ಕೂಡ ಸಿಗೋದಿಲ್ಲ. ಬ್ಯಾಂಕ್ನಲ್ಲಿ ಒಂದು ಬ್ಯಾಂಕಿಗೆ ಹೋದಾಗ ಕೇಳಿದರು, ನನಗೆ ಸಾಲ ಬೇಕು ಒಂದು 20,000 ರೂಪಾಯಿ ಅಂತ ಕೇಳಿದಾಗ ನನಗೆ ಆ ಬ್ಯಾಂಕ್ ಮ್ಯಾನೇಜರ್ ಕೇಳಿದರು, ನಿಮ್ಮ ಹತ್ರ ಸೆಕ್ಯೂರಿಟಿ ಏನಿದೆ ಅಂತೇಳಿ. ನಾನು ಹೇಳಿದೆ, ಒಂದು ಶರ್ಟು ಒಂದು ಪ್ಯಾಂಟು ಬಿಟ್ಟರೆ ಬೇರೆ ಏನೂ ಇಲ್ಲ ಸ್ವಾಮಿ, ನನ್ನ ನಾಲಿಗೆ ಸ್ವಚ್ಛ ಇದೆ, ದುಡ್ಡನ್ನು ಸರಿಯಾಗಿ ಕಾಲಕ್ಕೆ ತುಂಬ್ತೇನೆ, ಸಾಲವನ್ನು ಕೊಡಿ ಅಂಥೇಳಿ. ಆದರೆ ಎಲ್ಲೂ ಸಾಲ ಸಿಕ್ಕಲಿಲ್ಲ. 20,000 ರೂಪಾಯಿ ಎಲ್ಲ ಇಂಥ ನೌಕರಸ್ಥರ ಹತ್ರ ಹೋಗಿ 500 ರೂಪಾಯಿ ಸಾಲ ಎತ್ತಿ 20,000 ರೂಪಾಯಿ ಸಾಲ ಮಾಡಿ ಬಾಡಿಗೆ ಮನೆಯಲ್ಲಿ ಉಳ್ಕೊಂಡು ಜೇನು ಕೃಷಿಯನ್ನು ಪ್ರಾರಂಭ ಮಾಡಿದ್ದು ನಾನು. ಇವತ್ತು 18 ಕೋಟಿಗೂ ಮಿಕ್ಕಿ ಅಸೆಟ್ಟನ್ನು ನಾನು ತಗೊಂಡು ಮಾಡ್ಕೊಂಡಿದ್ದೇನೆ. ನಾನು ಎಲ್ಲ 114 ಜನರಿಗೆ ಉದ್ಯೋಗವನ್ನು ಕೊಡ್ತಾ ಇದ್ದೇನೆ. ಇವತ್ತು 114 ಜನ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾನು ಜೇನು ಹಾಗೂ ಜೇನಿನ ಉಪ ಉತ್ಪನ್ನಗಳನ್ನು ತಯಾರಿ ಮಾಡ್ತೇನೆ. 1,500 ಜೇನು ಕುಟುಂಬಗಳನ್ನು ಸಾಕ್ಕೊಂಡಿದ್ದೇನೆ ನಾನು. ಜೇನು ಕುಟುಂಬ ಪೆಟ್ಟಿಗೆ ಎಲ್ಲ ಕೊಡ್ತಕ್ಕಂಥದ್ದು ಇದನ್ನೆಲ್ಲ ಮಾಡ್ತಾ ಬಂದಿದ್ದೇನೆ. ಇದರ ಜೊತೆಯಲ್ಲಿ ಯಾವುದೇ ಬಡ ಮಕ್ಕಳು ಇರಬಹುದು, ರೈತರ ಮಕ್ಕಳು ಇರಬಹುದು, ಯಾರೇ ಬಂದರೂ ಕೂಡ ಅವರಿಗೆ ಉಚಿತವಾಗಿ ತರಬೇತಿಯನ್ನು ಕೊಡ್ತೇನೆ ನಾನು. ನಂದೊಂದು ಟ್ರೈನಿಂಗ್ ಸೆಂಟರ್ ಇದೆ. ನೀವು ಯಾರು ಬೇಕಾದರೂ ಬರ್ರಿ, ಯಾರು ಬೇಕಾದರೂ ಬಂದು ಅಲ್ಲಿ ಉಳ್ಕೊಂಡು ತರಬೇತಿಯನ್ನು ತಗೊಳ್ಬೋದು. ಊಟ ವಸತಿ ಎಲ್ಲ ವ್ಯವಸ್ಥೆ ಮಾಡ್ತೇವೆ ನಾವು. ಉಳಿಲಿಕ್ಕೆ ಕೂಡ ಎಲ್ಲ ವ್ಯವಸ್ಥೆ ಮಾಡಿದ್ದೇನೆ. ಒಂದು 40-50 ಜನ ಬಂದ್ರೂ ನಮ್ಮದೊಂದು ಫಾರಮ್ ಹೌಸ್ ಇದೆ, ಅಲ್ಲಿ ಉಳ್ಕೊಂಡು ಜೇನು ಹಾಗೂ ಔಷಧಿ ಸಸ್ಯಗಳ ತರಬೇತಿಯನ್ನು ಕೊಡ್ತಾ ಇದ್ದೇನೆ. ಬೇರೆ ಬೇರೆ ಯೂನಿವರ್ಸಿಟಿಯವರು ಎಲ್ಲ ಬಂದು, ಮಕ್ಕಳು ಬಂದು ನಮ್ಮಲ್ಲಿ ಅಲ್ಲಿ 10ರಿಂದ 15 ದಿವಸ ಉಳಿತಾರೆ. ಈ ಪ್ಲೇಸ್ಮೆಂಟ್ಗೆ ಈ ಥರ ಬೇರೆ ಬೇರೆ ಇದರಲ್ಲಿ ನಮಗೆ ಕಳಿಸ್ತಾರೆ. ಎಲ್ಲ ಯೂನಿವರ್ಸಿಟಿಯವರು ಬರ್ತಾರೆ, ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ. ಇವತ್ತು ಛತ್ತೀಸ್ಗಢ ಹಾಗೂ ಮಧ್ಯಪ್ರದೇಶದಿಂದ, ಗ್ವಾಲಿಯರ್ದಿಂದ ಕೂಡ ನಮ್ಮಲ್ಲಿಗೆ ಬಂದು ತರಬೇತಿಯನ್ನು ಪಡೆದು ಹೋಗಿದ್ದಾರೆ. ಯಾವುದೇ ಶುಲ್ಕ ಇಲ್ಲ. ನನಗೇನು ಕೇಳಿದರೆ, ನನಗೆ ಬಂದಂತಹ ಕಷ್ಟ ಬೇರೆಯವರಿಗೆ ಬರಬಾರ್ದು ಅನ್ನೋದು ನನ್ನೊಂದು ಉದ್ದೇಶ. ಹಾಗಾಗಿ ರೈತರಿಗೆ ಉಚಿತವಾಗಿ ತರಬೇತಿಯನ್ನು ಕೊಟ್ಟು ಅವರಿಗೆ ಒಂದು ಸ್ವಸಾಮರ್ಥ್ಯವನ್ನು ರೂಪಿಸುವಲ್ಲಿ ನಾನು ಸಹಾಯ ಮಾಡಬೇಕು ಅನ್ನತಕ್ಕಂಥದ್ದು ನನ್ನ ಉದ್ದೇಶ. ಹಾಗಾಗಿ ಈ ರೈತರಿಗೋಸ್ಕರ ಎಷ್ಟೋ ನಾನು ಬೇರೆ ಬೇರೆ ತರಬೇತಿಯನ್ನು ಆ ಸ್ಥಳಗಳಿಗೆ ಹೋಗಿ ಜೇನು ಪೆಟ್ಟಿಗೆಯ ಸಹಿತವಾಗಿ ಹೋಗಿ ಕೊಡ್ತಕ್ಕಂಥದ್ದನ್ನು ಕೂಡ ಮಾಡ್ತಾ ಇದ್ದೇನೆ ನಾನು. ನನಗೆ ಈಗ 60 ವರ್ಷಕ್ಕೆ ಬಂತು. ಆದರೂ ಕೂಡ ನನ್ನ ಒಂದು ಉದ್ದೇಶ ಏನು ಕೇಳಿದರೆ, ನನ್ನ ಜೀವನ ಇರುವಲ್ಲಿವರೆಗೂ ಕೂಡ ನಾನು ಈ ಒಂದು ತರಬೇತಿ ಹಾಗೂ ಜನರಿಗೆ ಒಂದು ಸರಿಯಾದ ಒಂದು ನಿಟ್ಟಿನಲ್ಲಿ ಒಂದು ಉದ್ಯೋಗ ಅವಕಾಶವನ್ನು ಸೃಷ್ಟಿಸಬೇಕು ಅನ್ನತಕ್ಕಂತಹ ಕೆಲಸದಲ್ಲಿ ನಾನು ದುಡಿತಾ ಇದ್ದೇನೆ. ಹಾಗಾಗಿ ನೋಡಿ, ನನ್ನ ಜೀವನ ಹೇಳ್ತಕ್ಕಂಥದ್ದು ಬರೀ ಭಾಳ ಕಷ್ಟದಲ್ಲೇ ಬಂದುಬಿಟ್ಟೆ ನಾನು ಬಹಳ ವರ್ಷಗಳವರೆಗೆ. ಹಾಗಾಗಿ ನಾನು ಏನು ಮಾಡಿದ್ದೇನೆ ಕೇಳಿದರೆ, ಜೇನಿಗೆ ಸಂಬಂಧಪಟ್ಟು ನಾನು ಹೆಚ್ಚಿನದಾಗಿ ಮೇಲೆ ಬಂದಿರೋದು. ಬಿ ಈಸ್ ಗಾಡ್, ಜೇನೇ ನನಗೆ ದೇವರು. ಮನೆಯಲ್ಲಿ ನಾನು ನಮ್ಮ ಬೆಡ್ರೂಮಲ್ಲಿ ಜೇನಿನ ಫೋಟೋವನ್ನು ಹಾಕ್ಕೊಂಡಿದ್ದೇನೆ. ಬೆಳಿಗ್ಗೆ ಎದ್ದು ನಾನು ಜೇನಿಗೆ ಕೈ ಮುಗಿತೇನೆ. ಯಾಕೆ ಕೇಳಿದರೆ, ಆಲ್ಬರ್ಟ್ ಐನ್ಸ್ಟೀನ್ ಹೇಳ್ತಕ್ಕಂತಹ ವಿಜ್ಞಾನಿ ಹೇಳ್ತಾರೆ, ಪ್ರಪಂಚದಲ್ಲಿ ಜೇನು ಹುಳುಗಳು ಇಲ್ಲ 4 ವರ್ಷ ಅಂದರೆ ಮನುಷ್ಯ ಕುಲ ಅಂತ್ಯ, ಮನುಷ್ಯರು ಬದುಕಲಿಕ್ಕೆ ಸಾಧ್ಯತೆ ಇಲ್ಲ, ಎಲ್ಲ ಬೆಳೆಗಳು ಕೂಡ ನಷ್ಟ ಆಗಿ ಹೋಗ್ತವೆ. ಇವತ್ತು ನಾವು ತಿನ್ನತಕ್ಕಂಥ ಆಹಾರ ಅದಕ್ಕೆ ಜೇನಿನ ಒಂದು ಪರಾಗಸ್ಪರ್ಶದಿಂದ ನಾವು ತಿಂತಾ ಇದ್ದೇವೆ. ಹಾಗಾಗಿ ಜೇನು ಇರಲೇಬೇಕು ನಮ್ಮ ಪ್ರಕೃತಿಯಲ್ಲಿ. ಅದಕ್ಕಾಗಿ ನಾವು ಜೇನನ್ನು ಇವತ್ತು ಸಾಕಾಣಿಕೆ ಮಾಡಿ ನಮ್ಮ ಬೇರೆ ಎಲ್ಲ ರೈತರಿಗೂ ಕೂಡ ಅನುಕೂಲವಾಗುವ ರೀತಿಯಲ್ಲಿ ನಾವು ಅದನ್ನು ಮಾಡಬೇಕು. ಇವತ್ತು ಈ ಒಂದು ಗುಲ್ಬರ್ಗಾದಲ್ಲಿ
ಜೇನು ಕೃಷಿಯನ್ನು ನೀವೆಲ್ಲರೂ ಕೂಡ ಹೆಚ್ಚಿನದಾಗಿ ಮಾಡಿರಿ. ಅದಕ್ಕೆ ಏನು ಸಹಾಯ ಬೇಕು ನಾನು ಮಾಡ್ತೇನೆ ನಿಮಗೆ. ಜೇನು ಕೃಷಿಯನ್ನು ಮಾಡಿ ನಿಮ್ಮ ಒಂದು ಜೀವನ ಭವಿಷ್ಯ ಚೆನ್ನಾಗಾಗಬೇಕು. ಇವತ್ತು ಎಷ್ಟೋ ಕಥೆಗಳಲ್ಲಿ ನೋಡ್ತೇವೆ, ಬಡ ರೈತನಿದ್ದ ಅಂಥೇಳಿ. ಆ ಬಡ ರೈತ ಹೇಳ್ತಕ್ಕಂಥದ್ದನ್ನು ನಾವು ಇವತ್ತು ಕಿತ್ತೊಗಿಬೇಕು. ಯಾಕೆ ಕೇಳಿದರೆ, ನಾವು ಇವತ್ತು ಬೇಡುವಂಥ ಕೈಯಲ್ಲ ಇದು. ಎಲ್ಲ ರೈತರು ಕೂಡ ನೀಡುವಂಥ ಕೈ ಹೊರತು ಬೇಡುವಂಥ ಕೈ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ನಾವು ಇವತ್ತು ಕೆಲಸವನ್ನು ಕೊಡಬೇಕು ಹೊರತು ನಾವು ಇವತ್ತು ಬೇಡಲಿಕ್ಕೆ ಬೇರೆಯವ್ರ ಮನೆಗೆ ಹೋಗಬಾರ್ದು. ಆ ಥರ ಒಂದು ವ್ಯವಸ್ಥೆಯಲ್ಲಿ ರೂಪುಗೊಳ್ಳಬೇಕಾದ್ರೆ ನಾವು ಯಾವ ರೀತಿಯಾಗಿ ನಾವು ಬರಬೇಕು. ಇವತ್ತು ಬರೇ ಜೇನುಹುಳವನ್ನು ಸಾಕ್ಕೊಂಡು ಜೇನುತುಪ್ಪವನ್ನು ಒಂದೇ ತೆಗಿತಾ ಇದ್ದರೆ ನನಗೆ ಇಷ್ಟು ಆದಾಯ ಬರೋದಿಲ್ಲಾಗಿತ್ತು. ಏನು ಇಲ್ಲದೆ ಇರತಕ್ಕಂಥವನು ಸಾಲ ಮಾಡಿ ಇವತ್ತು 18 ಕೋಟಿಯಷ್ಟು ಅಸೆಟ್ಟನ್ನು ಗಳಿಸ್ತೇನೆ, 100 ಗಟ್ಟಲೆ ಎಕರೆ ಪ್ರದೇಶವನ್ನು ನಾನು ಖರೀದಿ ಮಾಡಿದ್ದೇನೆ ಅಂತಂದರೆ ಅದರ ಹಿಂದೆ ಒಂದು ಶ್ರಮ ಇದೆ ಮತ್ತು ಅದಕ್ಕೆ ಒಂದು ದಾರಿ ಇದೆ. ಇವತ್ತು ನಾವು ಆಗೋದಿಲ್ಲ ಅಂತ ಕೈ ಕೊಟ್ಟು ಕೂತ್ರೆ ನಾವು ಅಲ್ಲೇ ಇರ್ತೇವೆ. ನಾವು ನಿಜವಾಗ್ಲೂ ಕೂಡ ನಾವು ಸರಿಯಾದ ಒಂದು ದಾರಿಯಲ್ಲಿ ಹೋದರೆ ಮೇಲೆ ಬರಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ಯಾರೇ ಕೂಡ ಹೆದರಬೇಕಾಗಿಲ್ಲ ರೈತರು. ನಾನು ಯಾವುದೋ ಕೆಲವೊಂದಿಷ್ಟು ಗಿಡಮೂಲಿಕೆಗಳನ್ನು ನೆಡ್ತಕ್ಕಂಥದ್ದು 280 ಜಾತಿಯ ಔಷಧೀಯ ಸಸ್ಯಗಳನ್ನು ಬೆಳೆಸಿದ್ದೇನೆ ನಾನು. ಬೇರೆ ಬೇರೆ ಜಾತಿಯ ಔಷಧೀಯ ಸಸ್ಯಗಳು, ಎಂಡೇಂಜರ್ಡ್ ಪೀಸಸ್ಗಳು, ಅಂದರೆ ಅಳಿವಿನ ಅಂಚಿನಲ್ಲಿ ಇರತಕ್ಕಂತಹ ಸಸ್ಯವನ್ನು ಕೂಡ ನಾನು ಬೆಳೆಸಿ ಇವತ್ತು ಒಂದು 8-10 ಎಕರೆಗಳಲ್ಲಿ ಆ ಒಂದು ಗಿಡಮೂಲಿಕೆಗಳನ್ನು ಬೆಳೆಸ್ತಕ್ಕಂತಹ ಕೆಲಸವನ್ನು ಮಾಡಿದ್ದೇನೆ ನಾನು. ಹಾಗಾಗಿ ಯಾರಿಗೂ ಕೂಡ ಬೇಕಾದಲ್ಲಿ ಔಷಧಿ ಸಸ್ಯಗಳನ್ನು ನಾನು ಕೊಡ್ತಕ್ಕಂತಹ ಇದನ್ನು ಕೂಡ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇನೆ. ನೋಡಿ, ಇವತ್ತು 20,000ದಿಂದ ಇವತ್ತು 18 ಕೋಟಿಯಷ್ಟು ಗಳಿಸ್ಲಿಕ್ಕೆ ಹೇಗೆ ಸಾಧ್ಯ? ಇದಕ್ಕೆ ನಿಮಗೊಂದಿಷ್ಟು ಕೆಲವೊಂದು ಇದನ್ನು ಹೇಳ್ತೇನೆ ನಾನು. ನೋಡಿ, ಜೇನು ಒಂದಾಕ್ಷಣ ನಮಗೆ ಜೇನಿನ ತುಪ್ಪದ ನಂತರ ನಮಗೆ ಸಿಗ್ತಕ್ಕಂಥದ್ದು ಅಂದರೆ ಜೇನು ತುಪ್ಪ ಗೊತ್ತಿದೆ. ಜೇನು ಮೇಣವನ್ನು ನಾವೇನು ಮಾಡ್ತೀವಿ ಕೇಳಿದ್ರೆ ತಿಂದು ಅದನ್ನು ಬಿಸಾಡಿಬಿಡ್ತೀವಿ. ಆದರೆ ಆ ಜೇನಿನ ಮೇಣ ಕೂಡ ಬಹಳ ಮುಖ್ಯ. ಒಂದು ಜೇನಿನ ಮೇಣವನ್ನು ನೀವು ಅದನ್ನು ಕ್ಲೀನ್ ಮಾಡಿ ತೊಳೆದು ಕೊಟ್ಟರೆ 150 ರೂಪಾಯಿ 1 kg. ಅದನ್ನೇ ನೀವು ಪ್ರೋಸೆಸ್ ಮಾಡಿ ಈ ಥರ ಮೇಣವನ್ನು ಮಾಡಿದರೆ 850 ರೂಪಾಯಿ 1 kg. ಅದನ್ನೇ ನೀವು ಮೌಲ್ಯವರ್ಧನೆ ಮಾಡಿದರೆ 1 kgಗೆ ನಿಮಗೆ 10,000 ರೂಪಾಯಿ. ಏನು ಮೌಲ್ಯವರ್ಧನೆ? ನಾ ಮಾಡಿರ್ತಕ್ಕಂಥದ್ದು ವಿಶೇಷವಾಗಿ ಏನೂ ಇಲ್ಲ. ಈಗ ಎಷ್ಟೋ ನೀವು ನೋಡಿದಿರಿ, ಈ ಹೆಣ್ಣುಮಕ್ಕಳು ಹೆಚ್ಚಾಗಿ ಲಿಪ್ಸ್ಟಿಕ್ಕು, ಲಿಪ್ ಬಾಮ್ ಎಲ್ಲ ಬಳಸ್ತಾರೆ. ಗಂಡು ಮಕ್ಕಳು ಕೂಡ ಲಿಪ್ ಬಾಮನ್ನು ಬಳಸ್ತಾರೆ ತುಟಿಗೆ ಹಚ್ಚಲಿಕ್ಕೆ. ಅದು ಪೆಟ್ರೋಲಿಯಂ ಜೆಲ್ಲಿ ಇರ್ತದೆ. ಪೆಟ್ರೋಲಿಯಂ ಜೆಲ್ಲಿಯಿಂದ ಏನಾಗ್ತದೆ ಕೇಳಿದರೆ ಇವತ್ತು ನಮ್ಮದು ಲಿವರ್ ಫಂಕ್ಷನ್ ಸ್ಲೋ ಆಗ್ತದೆ. ಇವತ್ತು ನಮ್ಮಲ್ಲಿ ಇಲ್ಲಿ ಬಯಲುಸೀಮೆ ಬದಿಗೋ ಆ ಕಡೆ ನಮ್ಮ ಕಡೆಗೋ ಈ ತುಟಿಗೆ ಲಿಪ್ಸ್ಟಿಕ್ಕನ್ನು ಹಚ್ಚೋದು ಕಡಿಮೆ. ನೀವು ಬೆಂಗಳೂರು ಸೈಡ್ ಹೋಗಿ ನೋಡಿದರೆ ತುಟಿ ಕೆಂಪಾದಂತೂ ಹೆಣ್ಣು ಮಕ್ಕಳು ಹೊರಗೆ ಬೀಳೋದಿಲ್ಲ. ನೋಡಬೇಕು, ಅಷ್ಟೊಂದು ಪ್ರಮಾಣದಲ್ಲಿ ಆ ಲಿಪ್ಸ್ಟಿಕ್ಕನ್ನು ಬಳಸ್ತಾರೆ. ಆ ಲಿಪ್ಸ್ಟಿಕ್ ಯಾವುದರಿಂದ ಮಾಡಿದ್ದಾರೆ ಅನ್ನುವಂಥದ್ದನ್ನು ತಿಳ್ಕೊಂಡ್ರೆ ನಿಜವಾಗ್ಲೂ ಕೂಡ ಅಲ್ಲಿ ಅದನ್ನು ಬಳಕೆ ಮಾಡೋದಿಲ್ಲ. ಹಾಗಾಗಿ ಆ ಜೇನಿನ ಮೇಣದಿಂದ ನಾನು ಲಿಪ್ಸ್ಟಿಕ್ಕನ್ನು ಮಾಡಿದ್ದೇನೆ. ಜೇನಿನ ಮೇಣ ಇದು ಯಾವುದೋ ಒಂದು ನ್ಯಾಚುರಲ್ ಇರ್ತಕ್ಕಂಥದ್ದು. ಜೇನಿನ ಮೇಣ, ಕೊಬ್ಬರಿ ಎಣ್ಣೆ ಮತ್ತು ಬೀಟ್ರೋಟ್ ಪೌಡರನ್ನು ಬೀಟ್ರೋಟ್ ಪೌಡರನ್ನು ನಾವು ಹಾಕಿ ತಯಾರು ಮಾಡಿರ್ತಕ್ಕಂಥದ್ದು ಲಿಪ್ ಬಾಮ್. ಇದನ್ನು ತುಟಿಗೆ ಹಚ್ಚೋದ್ರಿಂದ ತುಟಿಗೆ ಶೈನಿಂಗ್ ಬರ್ತದೆ, ಒಳ್ಳೆ ಕಾಂತಿಯುಕ್ತವಾಗ್ತದೆ. ಆನಂತರ ಇದು ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲ. ನೀವು ಲಿಪ್ಸ್ಟಿಕ್ ಅಥವಾ ಇದನ್ನು ಬಳಕೆ ಮಾಡ್ತೀರಿ, ಅದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಲರನ್ನು ಬಳಸ್ತಾರೆ, ಕೆಮಿಕಲನ್ನು ಬಳಸ್ತಾರೆ. ಇದು ನ್ಯಾಚುರಲ್ ಆಗಿ ಮಾಡಿರ್ತಕ್ಕಂತಹ ಲಿಪ್ಸ್ಟಿಕ್, ನಾವು ಲಿಪ್ ಬಾಮ್ ಏನಿದೆ ಇದು ಲಿಪ್ಸ್ಟಿಕ್ ಕೂಡ ಮಾಡ್ತೀವಿ, ಲಿಪ್ ಬಾಮ್ ಕೂಡ ಮಾಡ್ತೀವಿ. ಇದು ಕೂಡ ಬಹಳಷ್ಟು ಬೇಡಿಕೆ ಇದೆ ಇವತ್ತು. ಇದನ್ನು ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಇದನ್ನು. ಆನಂತರ ನೋಡಿ, ನಾವು ಜೇನಿನ ಪರಾಗವನ್ನು ಕೂಡ ತೆಗಿತೇವೆ. ಜೇನಿನ ಪರಾಗದಿಂದ ಅದನ್ನು ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ಮಾಡ್ತೇವೆ. ಜೇನಿನ ಪರಾಗ 1 kgಗೆ 20,000. 1 kgಗೆ 20,000 ರೂಪಾಯಿ ಜೇನಿನ ಪರಾಗಕ್ಕೆ. ಆ ಜೇನಿನ ಪರಾಗದಿಂದ ಇವತ್ತು ಸೋಪನ್ನು ಮಾಡಿದ್ದೀವಿ. ಜೇನಿನ ಪರಾಗ, ಅಂಟ್ವಾಳಕಾಯಿ ಪೌಡರು, ಶಿಕಾಯಿಕಾಯಿ ಪೌಡರು, ಆನಂತರ ಇದರಲ್ಲಿ ಅರಿಶಿಣ, ಬೇವಿನ ಎಲೆ ಇದನ್ನು ಹಾಕಿ ಮಾಡಿರ್ತೀವಿ. ಈ ಜೇನಿನ ಪರಾಗದಿಂದ ಮಾಡಿದಂಥ ಸೋಪು
ಇವತ್ತು ಚರ್ಮಕ್ಕೆ ಅಲರ್ಜಿಯಾಗಿ ತುರಿಕೆ ಬರ್ತಕ್ಕಂಥದ್ದು, ಫಂಗಲ್ ಇನ್ಫೆಕ್ಷನ್ನು, ಕಪ್ಪು ಕಲೆಗಳು ಅದನ್ನೆಲ್ಲ ನಿವಾರಿಸ್ತದೆ. ಹಾಗಾಗಿ ಈ ನ್ಯಾಚುರಲ್ ಆಗಿರ್ತಕ್ಕಂತಹ ಈ ಸೋಪನ್ನು ಮಾಡಿ ನಾವು 140 ರೂಪಾಯಿ MRP ಇದೆ, 100 ರೂಪಾಯಿಗೆ ಇವತ್ತು ನಾವು ಮಾರ್ತಾ ಇದ್ದೇವೆ. ನಮ್ಮದು ಈ ಎಲ್ಲ ಪ್ರಾಡಕ್ಟ್ಗಳನ್ನು ಕೂಡ ನಾವು ಅಲ್ಲಿ ಸ್ಟಾಲ್ ನಂಬರ್ 35ರಲ್ಲಿ ಹಚ್ಚಿದ್ದೇವೆ. ಇವತ್ತು ಕಡಿಮೆ ದರದಲ್ಲಿ ಇವತ್ತು ಅಲ್ಲಿ ಮಾರಾಟ ಮಾಡ್ತಾ ಇದ್ದೇವೆ. ಯಾರಿಗೆ ಬೇಕಾದ್ರೂ ಕೂಡ ಬೇಕಂದರೆ ಖರೀದಿ ಮಾಡ್ಬೋದು, ಯಾರಿಗೂ ಒತ್ತಾಯ ಇಲ್ಲ, ಬೇಕಂದರೆ ಖರೀದಿ ಮಾಡ್ಬೋದು. ನಮ್ಮದು ಇದು ಹೊರ ದೇಶಕ್ಕೂ ಕೂಡ ಹೋಗ್ತಾ ಇದೆ ಬೇರೆ ಬೇರೆ ಪ್ರಾಡಕ್ಟ್ಗಳು. ನಮ್ಮದು ಈ ಸೋಪಿಂದ ಬಹಳಷ್ಟು ಪ್ರಯೋಜನ ಇದೆ. ತಲೆ ಹೊಟ್ಟನ್ನು ಕಡಿಮೆ ಮಾಡ್ತದೆ, ತಲೆಗೆ ಹಾಕಿದರೆ ತಲೆ ಕೂದಲು ಉದುರೋದು ಕಡಿಮೆ ಮಾಡ್ತದೆ. ಎಷ್ಟೋ ಸೋಪ್ಗಳನ್ನು ನೋಡ್ತೀವಿ ನಾವು ಇವತ್ತು, ಅದಕ್ಕೆ ಹಾಕ್ತಕ್ಕಂತಹ ಕಲರು, ನೊರೆ ಬರಲಿಕ್ಕೆ ಹಾಕ್ತಕ್ಕಂತಹ ಕೆಮಿಕಲ್ಗಳು, ಅದರಿಂದನೇ ಇವತ್ತು ಎಷ್ಟೋ ತಲೆ ಕೂದಲು ಉದುರ್ತಾ ಇದೆ. ಎಷ್ಟೋ ಜನರಿಗೆ ಗೊತ್ತಿಲ್ಲ ಸೋಪಿಂದ ತಲೆ ಕೂದಲು ಉದುರ್ತಾ ಇದೆ ಹೇಳಿ. ತಲೆ ಕೂದಲಿಗೆ ಹಚ್ಚತಕ್ಕಂಥ ಸೋಪಿಂದ ಕಣ್ಣಿನ ಉರಿ ಮತ್ತು ಆನಂತರ ತಲೆಗೆ ಕೂದಲು ಉದುರ್ತಕ್ಕಂಥದ್ದು ತಲೆ ಹೊಟ್ಟಾಗಿ. ಆ ಥರ ಇವತ್ತು ಸೋಪ್ಗಳನ್ನು ತಂದು ಯೂಸ್ ಮಾಡಿ ನಾವು ಸಾಕಷ್ಟು ಕೂದಲುಗಳನ್ನು ಕಳ್ಕೊಳ್ತಾ ಇದ್ದೇವೆ. ಅದರ ಬದಲಿ ನ್ಯಾಚುರಲ್ ಆಗಿರ್ತಕ್ಕಂಥ ಸೋಪನ್ನು ನಾವು ಮನೆಯಲ್ಲೇ ತಯಾರಿ ಮಾಡಿಕೊಂಡು ಇವತ್ತು ಇದನ್ನು ಉಪಯೋಗಿಸ್ಬೋದು. ಹಾಗಾಗಿ ರೈತರಿಗೆ ಮನೆಯಲ್ಲೇ ಮಾಡಿದಂಥ ಇವತ್ತೊಂದು ಉದ್ಯಮ ಎಲ್ಲೂ ಕೂಡ ಇವತ್ತು ಬೆಲೆ ಇದೆ. ನಮ್ಮ ಸೋಪು ಎಷ್ಟು ಮಾಡ್ತೀವಿ ಅಷ್ಟು ಕೂಡ ಸೇಲಾಗಿ ಹೋಗ್ತದೆ, ಯಾವುದು ಸ್ಟಾಕ್ ಉಳಿಯೋದಿಲ್ಲ. ಇವತ್ತು ಜೇನಿನ ತುಪ್ಪ ಎಷ್ಟೇ ಬೆಳೀಲಿ 4 ಟನ್ವರೆಗೆ ನಾವು ಬೆಳೆದಿದ್ದೇವೆ, ಎಲ್ಲವೂ ಕೂಡ ನಮ್ಮದು ಖಾಲಿಯಾಗಿದೆ. ಹಾಗಾಗಿ ನಾನು ಹೇಳೋದೇನು ಕೇಳಿದರೆ, ಯಾವುದೇ ಉತ್ಪನ್ನವನ್ನು ನಾವು ಮಾಡುವಾಗ ಅದರಲ್ಲಿ ನಾವು ಮಾರ್ಕೆಟಿಂಗ್ ಮಾಡುವಾಗ ಪರಿಶುದ್ಧತೆ ಇರಬೇಕು, ಚೆನ್ನಾಗಿರಬೇಕು, ರಿಸಲ್ಟ್ ಇರಬೇಕು. ಆ ಥರ ಪ್ರಾಡಕ್ಟನ್ನು ಮಾಡಿದರೆ ನಮಗೆ ಯಾವತ್ತೂ ಕೂಡ ಲಾಸ್ ಇಲ್ಲ. ನೋಡಿ, ನಾನು ಎಷ್ಟೋ ಕೃಷಿ ಮೇಳಗಳಿಗೆ ಹೋಗ್ತೇನೆ. ನಾನು ಅಲ್ಲಿ ವ್ಯಾಪಾರ ಇಲ್ಲ ಅಂತ ಹೇಳ್ತಾರೆ. ಆದರೆ ನಾನು ಅಲ್ಲಿ ಹೋದವನು 4 ಲಕ್ಷ 5 ಲಕ್ಷ ರೂಪಾಯಿ ವ್ಯಾಪಾರವನ್ನು ಮಾಡ್ತೇನೆ. ನನ್ನ ಎಲ್ಲ ಜೇನುತುಪ್ಪದ ಪ್ರಾಡಕ್ಟ್ಗಳಿಗೂ ಕೂಡ ಬಹಳಷ್ಟು ಬೇಡಿಕೆ ಇದೆ. ಹಾಗಾಗಿ ನನಗೆ ಯಾವುದೇ ಒಂದು ರೀತಿಯಲ್ಲಿ ಅಲ್ಲಿ ಜೇನುತುಪ್ಪ ಆಗಲಿ ಯಾವುದು ಸ್ಟಾಕ್ ಉಳಿಯೋದಿಲ್ಲ, ಎಲ್ಲವೂ ಕೂಡ ಖಾಲಿ ಆಗ್ತದೆ. ಆದರೆ ಅಷ್ಟೇ ಕ್ವಾಲಿಟಿ ಕೂಡ ನಾನು ಮೇಂಟೈನ್ ಮಾಡ್ತೇನೆ. ಹಾಗಾಗಿ ಇವತ್ತು ಬಹಳಷ್ಟು ಜನ ನಮ್ಮಲ್ಲಿ 30-40 ವರ್ಷಗಳಿಂದ ಖರೀದಿ ಮಾಡ್ತಕ್ಕಂಥವರು ಕೂಡ ಇವತ್ತಿಗೂ ಕೂಡ ಅವರು ಹಾಗೇ ಗಿರಾಕಿಗಳು ಹಾಗೇ ಉಳ್ಕೊಂಡಿದ್ದಾರೆ ನನ್ನ ಹತ್ರನೇ. ನಮ್ಮ ಒಂದು ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿ ಮಾಡ್ತೇವೆ. ಆನಂತರದಲ್ಲಿ ಜೇನಿನ ಪರಾಗವನ್ನು ದಿನನಿತ್ಯ ನಾವು ಸೇವನೆ ಮಾಡೋದ್ರಿಂದ ಅದು ರಿಚ್ ಪ್ರೋಟೀನ್. ಇವತ್ತು ಶುಗರ್ ಇರ್ತಕ್ಕಂಥವರಿಗೆ ಪ್ರೋಟೀನ್ ಲಾಸ್ ಆಗ್ತದೆ. ಅವರಿಗೆ ಈ ಜೇನಿನ ಪರಾಗವನ್ನು ನಿಯಮಿತವಾಗಿ ದಿನನಿತ್ಯ ತಿನ್ನೋದ್ರಿಂದ ಆ ಪ್ರೋಟೀನ್ ಲಾಸ್ ಆಗೋದಿಲ್ಲ. ಯಾಕೆಂದರೆ ಬೇರೆ ಬೇರೆ ಟ್ಯಾಬ್ಲೆಟ್ಗಳನ್ನು ತಿಂತಾರೆ ಶುಗರ್ ಇರ್ತಕ್ಕಂಥವ್ರು. ಆ ಟ್ಯಾಬ್ಲೆಟ್ ತಿನ್ನೋದ್ರಿಂದ ಕೊನೆಗೆ ಶಕ್ತಿಹೀನತೆ ಆಗ್ತದೆ ಅಥವಾ ಪ್ರೋಟೀನ್ ಲಾಸ್ ಆಗಲಿಕ್ಕೆ ಚಾಲು ಆಗ್ತದೆ. ಅದರ ಬದಲಿ ಜೇನಿನ ಪರಾಗವನ್ನು ಉಪಯೋಗಿಸಿದರೆ ನಾವು ಆರೋಗ್ಯದಿಂದ ಇರ್ಬೋದು. ಹಾಗೆಯೇ ನೋಡಿ, ಜೇನಿನ ಪರಾಗವನ್ನು ಮುಖಕ್ಕೆ ಹಚ್ಚಿ ತೊಳೆಯೋದ್ರಿಂದ ಮುಖಕ್ಕೆ ಶೈನಿಂಗ್ ಬರ್ತದೆ. ಫೇಸ್ ಪ್ಯಾಕ್ ಪೌಡರ್ ಅಂತ ಹೇಳ್ತೀವಿ. ಇವತ್ತು ಬೇರೆ ಬೇರೆ ದೇಶಗಳ ಈ ಪೋಲನ್ ಬೇಸ್ಡ್ ಫೇಸ್ ಪ್ಯಾಕ್ ಪೌಡರ್ ಬರ್ತವೆ. ನಾವು ಅದಕ್ಕೆ ನೋಡಿದರೆ KGಗೆ 60,000 ಕೊಡ್ತಾ ಇದ್ದೇವೆ ಇವತ್ತು. ಹಾಗಾಗಿ ನಮ್ಮಿಂದಲೇ ತಯಾರಾದಂತಹ ಉತ್ಪನ್ನ ಇವತ್ತು ಬೇರೆ ದೇಶಕ್ಕೆ ಹೋಗಿ ಅಲ್ಲಿಂದ ಆ ಒಂದು ಪ್ರಾಡಕ್ಟ್ ಆಗಿ ಬಂದರೆ ನಾವು 60,000 ಕೊಡ್ತೇವೆ. ನಮ್ಮ ಮನೆಯಲ್ಲೇ ಮಾಡ್ತಕ್ಕಂತಹ ಈ ಫೇಸ್ ಪ್ಯಾಕ್ ಪೌಡರು, ಗಂಧದ ಪೌಡರು ಮತ್ತು ಈ ಒಂದು ಪೋಲನ್ ಪೌಡರ್ ಅಂದರೆ ಪರಾಗದ ಪೌಡರ್, ಇದೇ ಫೇಸ್ ಪ್ಯಾಕ್ ಪೌಡರ್, ಮತ್ತೇನಿಲ್ಲ. ಅದನ್ನೇ ಹಾಕಿ ಅವರು KGಗೆ 60,000 ಮಾರ್ತಾರೆ, KG ಲೆಕ್ಕಕ್ಕೆ ಹೋದರೆ. ಹಾಗಾಗಿ ಬಹಳಷ್ಟು ಅದಕ್ಕೆ ಬೇಡಿಕೆ ಇದೆ, ಅದನ್ನು ನಾವು ತಯಾರಿ ಮಾಡಬಹುದು. ಆನಂತರ ಜೇನಿನ ರಾಯಲ್ ಜೆಲ್ಲಿ, ರಾಜಶಾಹಿ ರಸ ಅಂತ ಹೇಳ್ತೇವೆ ಇದಕ್ಕೆ. ಇದನ್ನು ನಾವು ನೋಡಿ, ಜೇನಿನ ಹುಳುಗಳು ಅಂದರೆ ರಾಣಿಯನ್ನು ರಚನೆ ಮಾಡುವಾಗ, ರಾಣಿ ಕಣಗಳು ರಚನೆ ಆದಾಗ ಅದನ್ನು ನಾವು ಕಲೆಕ್ಟ್ ಮಾಡ್ತಕ್ಕಂಥದ್ದು. ಇದು ಆ್ಯಂಟಿ ಏಜ್ ಅಂದರೆ ವಯಸ್ಸಾದಂತೆ ಕಾಣೋದಿಲ್ಲ. ಇದನ್ನು ತಿನ್ನೋದ್ರಿಂದ ವಯಸ್ಸಾದಂತೆ ಕಾಣೋದಿಲ್ಲ. ಹಾಗಾಗಿ ಬಹಳಷ್ಟು ಬೇಡಿಕೆ ಇದೆ ಇದಕ್ಕೆ. ಇದನ್ನು ಕೂಡ ನಾವು ಮಾರಾಟ ಮಾಡ್ತೀವಿ. 20 ಗ್ರಾಮ್ಗೆ 3,600 ರೂಪಾಯಿ. ನೀವು ನನಗೆ 60 ವರ್ಷ ಆದ್ರೂ ಕೂಡ ನಾನು 1 ಕ್ವಿಂಟಾಲ್ ಭಾರವನ್ನು ಎತ್ತೇನೆ. ನಾನು ಬಹಳ ಆರಾಮವಾಗಿದ್ದೇನೆ. ನಾನು ಕಾರಣ ಏನು ಕೇಳಿದರೆ, ಈ ರಾಯಲ್ ಜೆಲ್ಲಿಯನ್ನು ವರ್ಷದಲ್ಲಿ 2 ಸರ್ತಿ ತಿನ್ನೋದು, ಇಷ್ಟೇ. ಇದಕ್ಕೆ ಬಹಳಷ್ಟು ಬೇಡಿಕೆ ಇದೆ. ಇವತ್ತು ನಾವು ತಯಾರಿ ಮಾಡಿದಷ್ಟು ಕೂಡ ಎಲ್ಲ ಖಾಲಿಯಾಗಿ ಹೋಗ್ತದೆ. ಇವತ್ತು ನಮ್ಮದು ವೆಬ್ಸೈಟ್ ಇದೆ, madhukeshwarhegde.com ಹೇಳ್ತಕ್ಕಂತಹ ವೆಬ್ಸೈಟು. ಅದರಲ್ಲಿ ಆಲ್ರೆಡಿ ನಾವು ಈಗ ಬರೋ ಸೀಸನ್ನಿಗೆ ಏನು ಮಾಡ್ತೀವಿ ಅಷ್ಟು ಕೂಡ ಇವತ್ತು ಎಲ್ಲ ಆರ್ಡರ್ ಆಗಿಬಿಟ್ಟಿದೆ. ಅಂದರೆ ಅಷ್ಟು ಬೇಡಿಕೆ ಇರ್ತಕ್ಕಂಥದ್ದು, ಆಯುಸ್ಸನ್ನು ಜಾಸ್ತಿ ಮಾಡ್ತಕ್ಕಂಥದ್ದು. ನೋಡಿ, ಯಾರಿಗೂ ಕೂಡ ಇವತ್ತು ನಾನು ಬೇಗನೆ ಮುದುಕನ ಥರ ಕಾಣಬೇಕು ಅಥವಾ ಮುದುಕಿ ಥರ ಕಾಣಬೇಕು ಅಂತ ಯಾರಿಗೂ ಇಷ್ಟ ಇರೋದಿಲ್ಲ. ಹಾಗಾಗಿ ಇದಕ್ಕೆ ಅಥವಾ ನಾಳೆ ನಾನು ಬೇಗನೆ ಸತ್ತೋಗಬೇಕು ಅನ್ನುವಂಥದ್ದು ಇರೋದಿಲ್ಲ.
ನಾನು ಹೆಚ್ಚಿಗೆ ವರ್ಷ ಬದುಕಬೇಕು, ಬದುಕಿದಷ್ಟು ವರ್ಷ ನಾನು ಸದೃಢವಾಗಿರಬೇಕು, ಸುಂದರವಾಗಿರಬೇಕು ಅಂಥದ್ದನ್ನು ಬಯಸ್ತೇವೆ. ಹಾಗಾಗಿ ಇದಕ್ಕೆ ಅಷ್ಟೊಂದು ಬೇಡಿಕೆ ಇದೆ, ಬಹಳ ಚೆನ್ನಾಗಿರ್ತದೆ ಇದು. ಇದನ್ನು ಕೂಡ ನಾವು ರಾಣಿ ಕಣಗಳು ರಚನೆ ಆದಾಗ ಅಥವಾ ಕ್ವೀನ್ ಗ್ರಾಫ್ಟಿಂಗ್ ಮೂಲಕ ನಾವು ಇದನ್ನು ಕಲೆಕ್ಟ್ ಮಾಡ್ಕೋಬಹುದು. ಇದನ್ನೆಲ್ಲ ನಾವು ತರಬೇತಿಯನ್ನು ಕೊಡ್ತೇವೆ. ಇನ್ನೊಂದು ವಿಚಾರವನ್ನು ಹೇಳ್ತೇನೆ ನಿಮಗೆ. ಜೇನಿನ ಚುಚ್ಚುವಿಕೆ ಕೂಡ ಆವಾಗಲೇ ನಮ್ಮ ಸ್ವಾಮಿ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರು ಹೇಳಿದರು, ಜೇನಿನ ಚುಚ್ಚುವಿಕೆ ಮಾಡ್ತಾರೆ ಇವರು, ಅದರಿಂದ ಆದಾಯವನ್ನು ಪಡಿತಾರೆ. ನೋಡಿ, ನಾನು ಒಂದು ಸತಿ ನ್ಯಾಷನಲ್ ಜಿಯೋಗ್ರಫಿ ಚಾನಲನ್ನು ಹಾಕ್ಕೊಂಡಿದ್ದೆ. ಆ ಸಂದರ್ಭದಲ್ಲಿ ಏನಾಗಿತ್ತು ಕೇಳಿದ್ರೆ, ಅಲ್ಲಿ ಬೆನ್ನಿನ ಮೇಲೆ ಜೇನು ಹುಳವನ್ನು ಬಿಡ್ತಾ ಇದ್ದರು. ಬಹಳ ನನಗೆ ಆಶ್ಚರ್ಯ ಆಯಿತು, ಇದೇನಪ್ಪ ಇದು, ಜೇನು ಹುಳವನ್ನು ಬೆನ್ನ ಮೇಲೆ ಬಿಡ್ತಾ ಇದ್ದಾರೆ, ಬೆನ್ನಿನ ಮೇಲೆ ಎಲ್ಲ ಹಾಕ್ತಾ ಇದ್ದಾರೆ, ಇದು ಏನು ಇದು? ಕೊನೆಗೆ ನನಗೆ ಅದು ಇಂಗ್ಲೀಷ್ ಗೊತ್ತಾಗಲಿಲ್ಲ. ಯಾಕೆ ಅಂದರೆ ನಾನು ಕಲ್ತಿದ್ದು 8ನೇ ಕ್ಲಾಸು, ನನಗೆ ಇಂಗ್ಲೀಷ್ ಬರೋದಿಲ್ಲ. ಆವಾಗ ಏನು ಮಾಡಿದೆ ಕೇಳಿದ್ರೆ, ನನ್ನ ಫ್ರೆಂಡಿಗೆ ಹೇಳಿದೆ, ನೋಡಪ್ಪ ನ್ಯಾಷನಲ್ ಜಿಯೋಗ್ರಫಿ ಚಾನಲ್ ಹಾಕು, ಅದರೊಳಗೆ ಜೇನು ಹುಳಗಳನ್ನು ಬೆನ್ನಿನ ಮೇಲೆ ಬಿಡ್ತಾ ಇದ್ದಾರೆ, ಇದು ಏನು ನೋಡು ಅಂತೇಳಿ. ಕೊನೆಗೆ ಅವನು ಹೇಳ್ದ, ಇದು ಒಂದು ಎಪಿಥೆರಪಿ ಹೇಳ್ತಕ್ಕಂಥದ್ದು, ಜೇನು ಹುಳುಗಳನ್ನು ಚುಚ್ಚಿಸ್ತಕ್ಕಂಥದ್ದು. ಇದನ್ನು L3 ಮತ್ತು L4 ಕೊಂಡಿಯ ಬಲಭಾಗದಲ್ಲಿ ಚುಚ್ಚಿಸಬೇಕು. ಇದನ್ನು ಚುಚ್ಚೋದ್ರಿಂದ ಮನುಷ್ಯನಿಗೆ ಆ್ಯಂಟಿಬಯೋಟಿಕ್ ಬರ್ತದೆ, ರೋಗ ನಿರೋಧಕ ಶಕ್ತಿ ಬರ್ತದೆ, ಮತ್ತು ಅವನಿಗೆ ಆರ್ಥರೈಟಿಸ್ ಕಡಿಮೆ ಆಗ್ತದೆ. ನನಗೆ ಭಾಳ ಆಶ್ಚರ್ಯ ಆಯಿತು. ಹಾಗಿದ್ದರೆ ಇದನ್ನು ನಾ ಚುಚ್ಚಬಹುದು. ಕೊನೆಗೆ ಒಂದು ಸೈಬರ್ ಕ್ಯಾಫಿಗೆ ಹೋದೆ. ಸೈಬರ್ ಕ್ಯಾಫಿಗೆ ಹೋಗಿ ಆನಂತರ ನಾನು ಅಲ್ಲಿ ಅವನ ಹತ್ರ ಹೇಳಿದೆ, ಬೇರೆ ಬೇರೆ ದೇಶದವರಿಗೆ ನಾನು ಜೇನು ಹುಳವನ್ನು 5 ನಿಮಿಷದಲ್ಲಿ L3 ಮತ್ತು L4 ಕೊಂಡಿಯ ಬಲಭಾಗದಲ್ಲಿ ಚುಚ್ಚಿಸ್ತೇನೆ, ಇದು ಗೊತ್ತಾಗಬೇಕು ಅಷ್ಟು ಹೇಳಿ ಬಂದೆ. ಕೊನೆಗೆ ಅವನು ಏನೋ ಮಾಡ್ದ. ಒಂದು 10 ತಿಂಗಳ ಕಳೀತು. ಅಷ್ಟೊತ್ತಿಗೆ ಒಂದು 6 ಜನ ಫಾರಿನರ್ಸ್ ಬಂದರು ನಮ್ಮಲ್ಲಿಗೆ. ಫಾರಿನರ್ಸ್ ಬಂದ ಕೂಡಲೇ ನನಗೆ ಅವ್ರ ಹತ್ರ ಬನ್ನಿ ಅಂತ ಹೇಳಲಿಕ್ಕೂ ನನಗೆ ಇಂಗ್ಲೀಷ್ ಬರೋದಿಲ್ಲ, ಅವರಿಗೆ ಕನ್ನಡ ಬರೋದಿಲ್ಲ. ಸನ್ನೆ ಮಾಡಿದೆ, ಜೇನುಪೆಟ್ಟಿಗೆ ಪಕ್ಕಕ್ಕೆ ಹೋಗಿ ನಿಂತೆ. ಅವರು ಎಲ್ಲ ಬಂದು ನಿಂತರು. ಆನಂತರ ನನಗೆ ಶರ್ಟ್ ಎತ್ತಿ ಹೇಳಲಿಕ್ಕೂ ಕೂಡ ನನಗೆ ಬರೋದಿಲ್ಲ. ಅವಾಗ ಏನು ಮಾಡಿದೆ, ನಾನು ಶರ್ಟ್ ಎತ್ತಿದೆ ಮೊದಲು. ಅವರೆಲ್ಲರೂ ಶರ್ಟ್ ಎತ್ಕೊಂಡು 6 ಜನ ಶರ್ಟ್ ಎತ್ಕೊಂಡು ನಿಂತ್ಕೊಂಡ್ರು ಹಿಂದೆ. ಕೊನೆಗೆ ಆನಂತರ ಜೇನು ಹುಳಕ್ಕೆ ಹೋಗಿ L3 ಮತ್ತು L4 ಕೊಂಡಿ ಬಲಭಾಗಕ್ಕೆ ಚುಚ್ಚಿ ಬಾ ಅಂದರೆ ಚುಚ್ಚಿ ಬರ್ತದ? ಅದು ಚುಚ್ಚಿ ಬರೋದಿಲ್ಲ. ನೋಡಿ, ಸಿಂಪಲ್ ಮೆಥಡ್ ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಒಂದು ಜೇನು ಹುಳ ಚುಚ್ಚಿದ್ರೆ ಆ ಒಂದು ಸ್ಟಿಂಗ್ ಅಥವಾ ಏನು ಮುಳ್ಳು ಅಂತ ಹೇಳ್ತೀವಿ, ಅದರ ಸ್ಮೆಲ್ಲಿಗೆ ಬೇರೆ ಹುಳುಗಳು ಬಂದು ಅಲ್ಲೇ ದಾಳಿ ಮಾಡ್ತವೆ, ಅಲ್ಲೇ ಚುಚ್ತವೆ. ಇದೇ ಮೆಥಡ್ ನಾನು ಉಪಯೋಗಿಸಿದ್ದು. ಜೇನು ಹುಳವನ್ನು ತಗೊಂಡೆ, ಅವರೆಲ್ಲ ತಿರುಗಿ ನಿಂತ್ಕೊಂಡ್ರು. ಒಂದು ಹುಳ ತೆಗೆದೆ, ಸ್ವಲ್ಪ ಪ್ರೆಸ್ ಮಾಡಿದೆ. ಪ್ರೆಸ್ ಮಾಡಿ ಅದನ್ನು ಇಲ್ಲಿ L3 L4 ಕೊಂಡಿ ಬಲಭಾಗದಲ್ಲಿ ಹಚ್ಚಿದೆ. ಅವ್ರು ನಿಂತ್ಕೊಂಡೇ ಉಳಿದ್ರು. ಮತ್ತೊಂದು ಹುಳ ತೆಗೆದೆ, ಪಟ್ಟಂತ ಅಲ್ಲಿ ಬಿಟ್ಟೆ, ಪಟ್ಟಂತ ಚುಚ್ಚಿ ಬಿಡ್ತು. ಅವರು ವಂಡರ್ಫುಲ್ ಹೇಳಿ ಖುಷಿಯಾಗಿ ಕುಣಿದು 400 ರೂಪಾಯಿ ಕೊಟ್ಟರು. ಅವರೇ ಕಲಿಸಿದ್ದು ನಮಗೆ 400 ರೂಪಾಯಿ ಹೇಳೋದನ್ನು. ನೋಡಿ, ಒಂದು ಜೇನು ಹುಳ ಚುಚ್ಚೋದ್ರಿಂದ 400 ರೂಪಾಯಿ ಆದಾಯವನ್ನು ಪಡಿಬಹುದು. ರೈತರು ಇದನ್ನು ಕಲ್ತ್ಕೊಳ್ಬೇಕು. ಏನೂ ಇಲ್ಲ. ಇವತ್ತು ನನ್ನ ಹತ್ರ ಈ ಒಂದು ಎಪಿಥೆರಪಿ ಟ್ರೈನಿಂಗನ್ನು ತಗೊಂಡು ಎಷ್ಟೋ ಜನ ಇವತ್ತು ಬೇರೆ ಬೇರೆ ದೇಶದವ್ರು ಬರ್ತಕ್ಕಂಥ ಪ್ರದೇಶದಲ್ಲಿ, ಅಂದರೆ ಗೋಕರ್ಣ, ಹೊಸಪೇಟೆ, ಈ ಕಡೆ ಬೇರೆ ಬೇರೆ ಕಡೆಗಳಲ್ಲಿ ಜೇನು ಪೆಟ್ಟಿಗೆಗಳನ್ನು ಇಟ್ಕೊಂಡು ಒಂದು ಎಪಿಥೆರಪಿ ಸೆಂಟ್ರನ್ನು ಮಾಡಿಕೊಂಡು ಇವತ್ತು ಅದರಿಂದನೇ ಜೀವನ ನಡೆಸ್ತಾ ಇದ್ದಾರೆ ಅವರು. ನಾನು ಹೇಳೋದು ಏನು ಕೇಳಿದರೆ, ನಮ್ಮಲ್ಲಿ ಸಾಕಷ್ಟು ಸಂಪತ್ತಿದೆ. ಇದು ಬೇರೆ ದೇಶದ ದುಡ್ಡು, ನಾವು ಹೆಚ್ಚಿಗೆ ತೊಗೊಂಡ್ರೆ ಏನೂ ತೊಂದರೆ ಇಲ್ಲ. ನಮ್ಮ ದೇಶದವ್ರು ಬಂದರೆ 200 ತಗೋತೇನೆ, 100 ತಗೋತೇನೆ. ಆನಂತರ ಭಾಳ ಬಡವರು ಬಂದರೆ ಹಾಗೆ ಫ್ರೀಯಾಗಿ ಚುಚ್ಚಿಸಿ ಕಳಿಸ್ತೇನೆ. ಯಾಕೆಂದರೆ ಅವ್ರ ಹತ್ರ ದುಡ್ಡಿಲ್ಲ ಅಂತಂದರೆ ಏನೂ ಇದಿಲ್ಲ. ಆದರೆ ಬೇರೆ ದೇಶದವ್ರು ಯಾರೇ ಬರಲಿ, ಇವತ್ತು ಜರ್ಮನಿಯವ್ರು ಬರ್ತಾರೆ, ಫಾರಿನರ್ಸ್ ಬರ್ತಾರೆ, ಇವರು ಬೇರೆ ಬೇರೆಯವರೆಲ್ಲ ಬರ್ತಾರೆ ನಮ್ಮಲ್ಲಿಗೆ. ಬಂದರೆ ಅವ್ರಿಗೆ ಮಾತ್ರ ಕಂಪಲ್ಸರಿ 400 ರೂಪಾಯಿ. ನೀವು ಅಷ್ಟೇ ಬೇರೆ ದೇಶದವ್ರಿಗೆಲ್ಲರೂ ಚುಚ್ತೀರಂದ್ರೆ 400 ರೂಪಾಯಿ ಒಳಗೆ ಚುಚ್ಚಬೇಡ್ರಿ. ಯಾಕೆಂದ್ರೆ ನಮ್ಮ ಶ್ರಮ ಇದೆ ಅದ್ರ ಹಿಂದೆ. ಹಾಗಾಗಿ ಒಂದು ಹುಳದಿಂದ ನಾವು ಎಷ್ಟೋ ಆದಾಯವನ್ನು ಪಡ್ಕೋಬೋದು. ಆನಂತರ ವೇನಮ್ ತೆಗಿತಕ್ಕಂತಹ ಮಷಿನ್ ಇದೆ ನನ್ನ ಹತ್ರ. ಆ ಮಷಿನ್ನಲ್ಲಿ ವೇನಮನ್ನು ಕಲೆಕ್ಟ್ ಮಾಡಿದರೆ 1 ಗ್ರಾಮ್ಗೆ 80,000ವರೆಗೆ ಮಾರಾಟ ಆಗ್ತದೆ. ಇವತ್ತು ಕ್ಯಾನ್ಸರ್ನಿಂದ ಬಳಲ್ತಕ್ಕಂತಹ ರೋಗಿಗಳಿಗೆ ಅದು ಒಳ್ಳೆಯ ಔಷಧ. ಇವತ್ತು ಜೇನು ಹುಳುಗಳನ್ನು ಚುಚ್ಚೋದ್ರಿಂದ ಕ್ಯಾನ್ಸರ್ ಬರೋ ಸಾಧ್ಯತೆ ಬಹಳಷ್ಟು ಕಡಿಮೆ. ಜೇನು ಹುಳುಗಳನ್ನು ಇವತ್ತು ಚುಚ್ಚಿಕೊಂಡು ಎಷ್ಟೋ ಕ್ಯಾನ್ಸರ್ನಿಂದ ಬಳದವರು ಆರಾಮಾಗಿದ್ದಾರೆ ನಮ್ಮಲ್ಲಿ ಬಂದು. ಹಾಗಾಗಿ ನಾನು ಹೇಳೋದೇನು ಕೇಳಿದರೆ, ಇವತ್ತು ಓಡಾಡ್ಲಿಕ್ಕೆ ಆಗೋದಿಲ್ಲ. ಇವತ್ತು ಇಡೀ ದಿವಸ ಅವನಿಗೆ ನಿಲ್ಲಿಸಿ ಮತ್ತೆ ಅವನಿಗೆ ಪಟ್ಟಂತ ಬಿಡಲಿಕ್ಕೆ ಬರೋದಿಲ್ಲ, ನಿಲ್ಲಲಿಕ್ಕೆ ಬರೋದಿಲ್ಲ. ಇವತ್ತಿನ ಬೇರೆ ಬೇರೆ ಆಗಲೇ ಹೇಳಿದರು, ನಾವು ಉಪಯೋಗಿಸ್ತಕ್ಕಂತಹ ಕೆಮಿಕಲ್ಲಿಂದ ಏನೇನು ದೋಷಗಳನ್ನು ಆಗ್ತಾ ಇದೆ ಶರೀರದಲ್ಲಿ ಮನುಷ್ಯನಿಗೆ ಅಂತೇಳಿ. ಅದರಿಂದ ನಾವು ಮುಕ್ತರಾಗಬೇಕಂತಂದರೆ
ಜೇನು ಹುಳವನ್ನು ನಾವು ಚುಚ್ಕೊಂಡ್ರೆ ನಮ್ಮ ಕೈಕಾಲು ಸಲೀಸಾಗಿ ಆಡ್ತದೆ. ನೀವು ಎಷ್ಟೊತ್ತು ಬೇಕಾದ್ರೂ ನಿಲ್ರಿ, ಇಡೀ ದಿವಸ ನಿಲ್ಲಿಸ್ರಿ, ನನಗೆ ಆರಾಮಾಗಿ ಪಟ್ಟಂತ ಕೂತ್ಕೋತಾನೆ, ಪಟ್ಟಂತ ಹೇಳ್ತೇನೆ ನಾನು. ಏನು ಕೇಳಿದರೆ ನಮ್ಮಲ್ಲಿ ಆ ಒಂದು ಲುಬ್ರಿಕೇಟ್ ಇದು ಚೆನ್ನಾಗಾಗ್ಬಿಡ್ತದೆ, ಹಾಗಾಗಿ ಸವಕಳಿ ಕೂಡ ಕಡಿಮೆ ಆಗ್ತದೆ. ಜೇನು ಹುಳುಗಳನ್ನು ಚುಚ್ಕೊಳ್ಳೋದ್ರಿಂದ ನಾವು ಬಹಳಷ್ಟು ಆರೋಗ್ಯವನ್ನು ಪಡಿತೇವೆ. ಆನಂತರದಲ್ಲಿ ನೋಡಿ, ಜೇನಿನಲ್ಲಿ ಇನ್ನೂ ಅನೇಕ ಉತ್ಪನ್ನಗಳನ್ನು ನಾವು ಮಾಡಿದ್ದೇವೆ. ಒಂದು ಸರ್ತಿ ಜೇನು, ಇವತ್ತು ಎಲ್ಲ ರೈತರಿಗೂ ಇರೋದೇನೆ ಈ ಸಮಸ್ಯೆ. ಈ ಜೇನು ಜಾಸ್ತಿ ಬಂತು ನೋಡಿ, ಇವತ್ತು ಬೇರೆ ಬೇರೆ ಬೆಳೆಗಳನ್ನು ಬೆಳಿತೀರಿ ನೀವು. ಬೆಳೆ ಬೆಳೆದ್ರೆ ಇವತ್ತು ಬೀದಿಗೆ ಟೊಮೆಟೊವನ್ನು ಬೀದಿಗೆ ಚೆಲ್ಲೋದು ನೋಡಿದಿರಿ, ಬೇರೆ ಬೇರೆ ಹಣ್ಣುಗಳನ್ನು ಬೀದಿಗೆ ಚೆಲ್ತೀರಿ. ಇದು ಏನು ಕೇಳಿದರೆ ಮಾರ್ಕೆಟಿಂಗ್ನ ಒಂದು ಕಲೆ ನಮ್ಮ ಹತ್ರ ಇಲ್ಲದೆ ಹೋದರೆ ಅದೇ ರೀತಿ ಆಗೋದು. ನಾವು ಅದಕ್ಕಾಗೆ ನಾವೇನು ಮಾಡಿದ್ದೀವಿ ಕೇಳಿದರೆ, ಒಂದು ಸರ್ತಿ ಜೇನು 15 ಕ್ವಿಂಟಾಲ್ನಷ್ಟು ಜೇನುತುಪ್ಪ ಬಂತು ನನ್ನ ಹತ್ರ. ಮಾರುಕಟ್ಟೆ ಸಮಸ್ಯೆ ಎದುರಾಯಿತು. ಫಸ್ಟಿಗೆ ನನಗೆ ಆ ಸಾಲ ಕೊಟ್ಟವ್ರ ಮನೆಯಲ್ಲೇ ನನಗೆ ತಗೊಂಡೋಗಿ ಇಟ್ಕೊಂಡಿದ್ದೆ ಜೇನುತುಪ್ಪ, ಅವರೇ ತೊಗೊಂಡ್ಬಿಡ್ತಿದ್ರು. 15 ಕ್ವಿಂಟಾಲ್ ಜೇನುತುಪ್ಪ ಬಂದುಬಿಡ್ತು. ಯಾವಾಗ ಜಾಸ್ತಿ ಬೆಳೆ ಬರ್ತದೆ ಆವಾಗ ಅದಕ್ಕೆ ಬೆಲೆ ಇರೋದಿಲ್ಲ. ನಾನು ಏನು ಮಾಡಿದೆ ಕೇಳಿದರೆ, ಜೇನುತುಪ್ಪ ತೊಗೊಂಡು ಸ್ಯಾಂಪಲ್ ಒಂದು 5 kg ಜೇನುತುಪ್ಪ ತೊಗೊಂಡು ಹೋದೆ ಮಾರುಕಟ್ಟೆಗೆ ಹೋಗಿ ನನ್ನ ಯೋಚನೆ ಏನು ಕೇಳಿದರೆ, 5 kg ಜೇನುತುಪ್ಪವನ್ನು ಸ್ವಲ್ಪ ಸ್ಯಾಂಪಲ್ ಕೊಟ್ಟು ಆರ್ಡರ್ ತಗೊಂಡು ಇದಿಷ್ಟು ಜೇನುತುಪ್ಪವನ್ನು ಮಾರಾಟ ಮಾಡಿ ಬರೋದು ಅಂತೇಳಿ. ಆದರೆ ರೈತರ ಹಣೆ ಬಾರ ನೋಡಿ, ನಾನು ಜೇನುತುಪ್ಪ ತಗೊಂಡು ಹೋದೆ, ಸಂಜೆ ಒಳಗೆ ನನಗೆ 4 kg ಜೇನುತುಪ್ಪ ಖಾಲಿ ಆಯಿತು. ಆದರೆ ದುಡ್ಡು ಸಿಕ್ಕಲಿಲ್ಲ, ಆರ್ಡ್ರು ಸಿಕ್ಕಲಿಲ್ಲ. ಏನಾಯಿತು ಕೇಳಿದರೆ, ತಗೊಂಡು ಹೋದ ಜೇನುತುಪ್ಪವನ್ನು ತಗೊಂಡ್ರು, ಎಲ್ಲ ನೆಕ್ಕಿದ್ರು, ದಾರಿ ಮೇಲೆ ಹೋಗೋವರಿಗೂ ಕರೆದು ಕೊಟ್ಟರು. ನನ್ನ ಜೇನುತುಪ್ಪ ಸ್ಯಾಂಪಲ್ ಕೊಟ್ಟೆ ಖಾಲಿ ನಂದು. ನೋಡಿ, ಇವೆಲ್ಲ ನಾವು ಮನುಷ್ಯರು, ಈ ಒಂದು ರೈತರು ಅನುಭವಿಸ್ತಕ್ಕಂಥ ಹಣೆ ಬರ. ಕೊನೆಗೆ ನಾನೇನು ಮಾಡಿದೆ ಕೇಳಿದರೆ, ನಾನು ಈ ಥರ ಮಾಡಿ ನಾನು ಖಾಲಿ ಮಾಡ್ತಾ ಬಂದರೆ ಜೇನುತುಪ್ಪ ಸ್ಯಾಂಪಲ್ ಕೊಟ್ಟೆ ಖಾಲಿ ಆಗ್ತದೆ ಅಂಥೇಳಿ ಬೇರೆ ಪ್ರಾಡಕ್ಟ್ಗಳತ್ತ ನಾನು ಚಿಂತನೆ ಮಾಡಿದೆ. ಕೊನೆಗೆ ಅವಾಗ ಏನು ಮಾಡಿದೆ ಕೇಳಿದರೆ, ಮೊದಲನೇದಾಗಿ ಹನಿ ಜಾಮ್ ಅಂತ ಮಾಡಿದೆ ನೋಡಿ. ಇದು ಇಂಗ್ಲೆಂಡಿಗೆ ಕೂಡ ಹೋಗ್ತಾ ಇದೆ, ಇಂಗ್ಲೆಂಡಿಗೆ ಹೋಗಿದೆ. ಇದು ವಿಶ್ವಸಂಸ್ಥೆಯ ಮುಖ್ಯಸ್ಥೆ ನಿಕೋಲಿನ್ ಬ್ರಾಡ್ಬೆರ ಅವರು ಆವಾಗ ನನ್ನ ಜೇನುತುಪ್ಪದ ಜಾಮನ್ನು ಕೊಂಡಾಡಿದರು. ಅಂದರೆ ನೋಡಿ, ಈ ಒಂದು ಜೇನಿನ ಜಾಮ್ ಇದೆ ಅಲ್ಲ, ಇದನ್ನು ನಾನು ಏನು ಮಾಡಿದ್ದೀನಿ ಕೇಳಿದ್ರೆ, ಇದರಲ್ಲಿ ಮತ್ತೇನು ವಿಶೇಷವಾಗಿ ಏನಿಲ್ಲ. ಉತ್ತುತ್ತಿ, ದ್ರಾಕ್ಷಿ, ಪಿಸ್ತಾ, ಹಿಪ್ಪಲಿ, ಬಿಳೆ ದಾಸವಾಳ ಬೇರು, ಆನಂತರ ಜೇನುತುಪ್ಪ, ಇದನ್ನೆಲ್ಲ ಹಾಕಿ ಒಂದು ಹನಿ ಜಾಮ್ ಅಂತ ಮಾಡಿಬಿಟ್ಟೆ. ಹನಿ ಜಾಮ್ ಅಂತ ಮಾಡಿದ ಮೇಲೆ ಇದೊಂದು ಹೊಸ ಪ್ರಾಡಕ್ಟ್. ಜೇನುತುಪ್ಪ ಮಾರುಕಟ್ಟೆಯಲ್ಲಿ ಸಾಕಷ್ಟು ಸಿಗ್ತದೆ. ಇದು ಹನಿ ಜಾಮ್ ಅಂದ್ಕೊಳ್ಳೆ ಬೇರೆ ನಮ್ಮನೆ ತಲೆ ಹೋಯ್ತು ಜನರಿಗೆ. ಇದೇನೋ ಒಂದು ವಿಶೇಷ. ಜೇನಿಂದೇ ಹಾಕಿದ್ದು ನಾನು, ಜೇನಿಂದ ಮತ್ತೇನಿಲ್ಲ ಇದರೊಳಗೆ. ಆದರೆ ಜನರಿಗೆ ಒಂದು ಹೊಸ ಪ್ರಾಡಕ್ಟ್ ಹೇಳ್ತಕ್ಕಂಥದ್ದು ಕಲ್ಪನೆ ಬಂತು, ಬಹಳಷ್ಟು ಸೇಲ್ ಆಯಿತು. ಇದರಿಂದ ಇವತ್ತು ನಾವು ಮಾರ್ಕೆಟಲ್ಲಿ ಬಹಳ ಈ ಹನಿ ಜಾಮನ್ನು ಮಾರ್ತೇವೆ. ಇದರಿಂದ ಭಾಳ ಒಳ್ಳೆ ಪ್ರಯೋಜನ ಕೂಡ ಇದೆ. ಜೇನುತುಪ್ಪ, ಹಿಪ್ಪಲಿ ಎಲ್ಲ ಹಾಕಿರೋದ್ರಿಂದ ಕೆಮ್ಮು ಕಫ ಎಲ್ಲ ಕಡಿಮೆ ಆಗ್ತದೆ. ಬಹಳಷ್ಟು ಇದರಿಂದ ಜನ ಇದನ್ನು ತಗೋತಾರೆ. ಬಹಳ ಚೆನ್ನಾಗಿದೆ ಇದು. ಆನಂತರ ನೆಲ್ಲಿಕಾಯಿ ಒಬ್ಬರು ಮಾರಾಟ ಆಗದೆ ಕೂತಿದ್ರು. ಕೆಜಿಗೆ ಅವರಿಗೆ 5 ರೂಪಾಯಿ 10 ರೂಪಾಯಿ ನೆಲ್ಲಿಕಾಯಿ ಸಿಗ್ತಾ ಇತ್ತು. ಆ ಸಂದರ್ಭದಲ್ಲಿ ನಾನು ಹೋದೆ. ನೆಲ್ಲಿ ಮರದ ಅಡಿಯಲ್ಲಿ ಜೇನು ಪೆಟ್ಟಿಗೆಗಳನ್ನು ಇಡಲಿಕ್ಕೆ ನನ್ನ ಯೋಚನೆ. ಆದರೆ ಅವ್ರು ಮರ ಕಡಿತಾ ಇದ್ದರು. ಕಾರಣ ಕೇಳಿದೆ, ಏನಂತ ಕೇಳಿದೆ. ಅವಾಗ ಅವ್ರು ಹೇಳಿದರು, ನೆಲ್ಲಿಕಾಯಿಗೆ ನನಗೆ 5 ರೂಪಾಯಿ 10 ರೂಪಾಯಿಗೂ ಕೇಳೋರು ಗತಿ ಇಲ್ಲ ಕೆಜಿಗೆ. ಹಸಿ ನೆಲ್ಲಿಕಾಯಿ ಒಂದು ಮಾರ್ಕೆಟಿಂದ ಒಂದು ಮಾರ್ಕೆಟಿಗೆ ಹಾಕೋದು, ವೇಸ್ಟ್ ಆಗಿದ್ದನ್ನು ತೆಗೆದು ಒಗೆಯೋದು, ನನಗೆ ಕೊನೆಗೆ ಹಾಗೇ ಬರೋದು ನಾನು ಅಂತೇಳಿ. ಕೊನೆಗೆ ನಾನು ಹೇಳಿದೆ, ನೀವು ನಾನು ಅದನ್ನು ಕಡಿಬೇಡಿ, ಮರನ ನಿಲ್ಲಿಸಿ, ನಾನು ನೆಲ್ಲಿಕಾಯಿಯನ್ನು ತಗೊಳ್ತೇನೆ. ಹಾಗೆ ಎಷ್ಟು ರೇಟಿಗೆ ತಗೊಳ್ತೀರಿ? 20 ರೂಪಾಯಿಗೆ. ಅವ್ರು ಕೇಳಿದರು, ದುಡ್ಡು ಕೊಡ್ತೀರೋ ಇಲ್ಲೋ, ಅಥವಾ ನಿಮಗೆ ನೀವು ದುಡ್ಡು ಕೊಡೋದಿಲ್ಲ, ಇಲ್ಲ ಒಂದು ತಲೆ ಕೆಟ್ಟಿರ್ಬೇಕು ನಿಮಗೆ ಅಂತೇಳಿ. ಕೊನೆಗೆ ಯಾಕೆ ಕೇಳಿದರೆ, ಮಾರ್ಕೆಟಲ್ಲಿ 5 ರೂಪಾಯಿ 10 ರೂಪಾಯಿಗೆ ನಡೆಯೋದಿಲ್ಲ, ಅದನ್ನು 20 ರೂಪಾಯಿಗೆ ನೀವು ಖರೀದಿ ಮಾಡ್ತೀರಿ ಅಂದರೆ ಇದೇ ಅರ್ಥ ಅಲ್ವಾ ಕೇಳಿದರು. ಕೊನೆಗೆ ನಾನು ಹೇಳಿದೆ, ಇಲ್ಲ, ನಾನು ಇದನ್ನು ತಗೊಂಡೋಗಿ ಬೇರೆ ಬೇರೆ ಪ್ರಾಡಕ್ಟನ್ನು ಮಾಡ್ತೇನೆ ನಾನು. ಆಯಿತು, ಹಾಗಿದ್ರೆ 20 ರೂಪಾಯಿಗೆ ನಾನು ಕೊಡಲಿಕ್ಕೆ ರೆಡಿ ಅಂತ ಹೇಳಿದರು. ಗಿಡವನ್ನು ಕಡಿಯೋದು ನಿಲ್ಲಿಸಿದ್ರು. ಆನಂತರ ಅವ್ರಿಗೆ ಹೇಳಿದೆ, ನೆಲ್ಲಿಯ ತೋಟದ ಅಡಿಯಲ್ಲಿ ನಾನು ಜೇನಿನ ಪೆಟ್ಟಿಗೆಗಳನ್ನು ಇಡ್ತೇನೆ, ಅಲ್ಲಿ ಬಂದಂತಹ ಜೇನುತುಪ್ಪದಲ್ಲಿ ನಿಮಗೆ ಒಂದು ಪಾಲನ್ನು ಕೊಡ್ತೇನೆ ನಾನು, ಅದು ನಿಮಗೆ ಸಿಗ್ತದೆ ಅಂಥೇಳಿ. ಆ ನೆಲ್ಲಿ ಹೂ ಬಿಟ್ಟಾಗ ಆ ತೋಟದಲ್ಲಿ ತಗೊಂಡೋಗಿ ನೆಲ್ಲಿ ಜೇನು ಪೆಟ್ಟಿಗೆಗಳನ್ನು ಇಡೋದು, ಅಲ್ಲಿ ನೆಲ್ಲಿ ತುಪ್ಪವನ್ನು ತೆಕ್ಕೊಂಡು ಬರೋದು. 15-20 ಎಕರೆ ನೆಲ್ಲಿ ಗಿಡ ಇದೆ ಅಂದರೆ ಆರಾಮಾಗಿ ಇದನ್ನು ಮಾಡಬಹುದು. ಆನಂತರ ಈ ನೆಲ್ಲಿಕಾಯಿಯನ್ನು ತೊಗೊಂಡು ಬಂದು ಆಮ್ಲಾಶ್ವಗಂಧ ಅಂತ ಮಾಡಿದೆ ಒಂದು. ಇದು ನೆಲ್ಲಿಕಾಯಿ, ಅಶ್ವಗಂಧ, ಶತಾವರಿ, ವಿಧಾರಿ, ಜೇನುತುಪ್ಪ ಇದನ್ನೆಲ್ಲ ಹಾಕಿ ಇದನ್ನು ತಯಾರಿ ಮಾಡಿದೆ. ನರ್ವ್ಸ್ ವೀಕ್ನೆಸ್ಸು, ಹೇರ್ ಫಾಲ್ಗೆ, ಆನಂತರ ದೃಷ್ಟಿಹೀನತೆಗೆ ನಾವು ತಗೊಂಡೋದಂಥ ಜನರೇ ಹೇಳೋದು ಇದನ್ನು.
ಆ ಥರ ಒಂದು ವ್ಯವಸ್ಥೆ ಇದು ಭಾಳ ಚೆನ್ನಾಗಿದೆ. ಇದನ್ನು ಕೂಡ ಇವತ್ತು ಮಾರುಕಟ್ಟೆ ಮಾಡ್ತಾ ಇದ್ದೇನೆ. ನೀವು ಸ್ಟಾಲ್ ನಂಬರ್ 35ರಲ್ಲಿ ಯಾರು ಹೋಗಿದ್ದಿದ್ರೆ ಅಲ್ಲಿ ನೋಡ್ರಿ, ಒಂದು ನೆಲ್ಲಿಕಾಯಿಗೆ 20 ರೂಪಾಯಿಗೆ ಮಾರ್ತಾ ಇದ್ದೇವೆ ನಾವು. ಅವರಿಗೆ 1 kg ನೆಲ್ಲಿಕಾಯನ್ನು 20 ರೂಪಾಯಿಗೆ ಮಾರಲಿಕ್ಕಾಗಲಿಲ್ಲ. ನಾನು ಇವತ್ತು 1 ನೆಲ್ಲಿಕಾಯನ್ನು 20 ರೂಪಾಯಿಗೆ ಮಾರ್ತಾ ಇದ್ದೇನೆ. ಆ ನೆಲ್ಲಿಕಾಯನ್ನು ಜೇನುತುಪ್ಪದಲ್ಲಿ ಹಾಕಿದ್ದೇವೆ. 3 ತಿಂಗಳ ಡಿಪ್ ಮಾಡೋದು, ಮತ್ತೇನಿಲ್ಲ ಅದರಲ್ಲಿ. ಒಳ್ಳೆ ಜೇನುತುಪ್ಪದಲ್ಲಿ ಹಾಕಿ ಡಿಪ್ ಮಾಡಿ ಆ ನೆಲ್ಲಿಕಾಯನ್ನು ಹನಿ ಡಿಪ್ಡ್ ಆಮ್ಲ ಹೇಳಿ ಕೊಟ್ಟು ಬಿಡೋದು. ಅದಕ್ಕೆ ನೋಡಿರಿ 1 ನೆಲ್ಲಿಕಾಯಿಗೆ 20 ರೂಪಾಯಿ. ನೀವೆಲ್ಲ ಹೋದರೆ ತಿಂದು ಬರ್ತೀರಿ ನೀವು, ಅಷ್ಟು ರುಚಿಕರವಾಗಿಯೂ ಇದೆ. ಹಾಗಾಗಿ ನಮಗೆ ಮಾರುಕಟ್ಟೆ ತಲೆ ಬೇಕು ರೈತರಿಗೆ. ಬರೇ 24 ಗಂಟೆ ದುಡಿತಾ ಕೂತ್ರೆ ಏನು ಮಾಡೋಕ್ಕಾಗೋದಿಲ್ಲ. ನಾವು ಬೆವರು ಸುರಿಸೋ ಬಡ ರೈತನಾಗೇ ಉಳಿತೇವೆ ನಾವು ಸೂಟು ಬೂಟು ಹಾಕಿ ರೈತರು ಕೂಡ ಮ್ಯಾಲೆ ಹತ್ಬೇಕು ನಾವು. ಆವಾಗಲೇ ನಮಗೆ ಒಂದು ಸರಿಯಾದ ಬೆಲೆ ಸಿಗೋದು. ನಾವು ಇಡೀ ದಿವಸ ಕೊಳೆ ಪಂಜೆ ಉಟ್ಕೊಳ್ಳುವ, ಗದ್ದೆಯಲ್ಲಿದ್ದಾಗ ನಾವು ಆ ಕೊಳೆ ಪಂಜೆ ಉಟ್ಕೊಂಡು ಗೆದ್ದೆ ಉಳುಮೆ ಮಾಡುವ, ಬೇಕಾದ ಕೆಲಸನೂ ಮಾಡಿದೆವು ನಾವು. ಆದರೆ ಸ್ಟೇಜ್ ಕೂಡ ನಾವು ಹತ್ಲಿಕ್ಕೆ ಬರ್ತದೆ ನಮಗೆ ಹೇಳೋದನ್ನು ರೈತರ ಮಕ್ಕಳು ತೋರಿಸ್ಕೊಡ್ಬೇಕು. ಇವತ್ತು ನಾವು ರೈತರಾಗಿ ಇವತ್ತು ಬಡತನದಲ್ಲೇ ಕಣ್ಣೀರಲ್ಲೇ ಕೈ ತೊಳಿಬಾರ್ದು. ಹಾಗಾಗಿ ಈ ಥರ ಇವತ್ತು ಒಂದು ಒಳ್ಳೆ ಇದನ್ನು ಕೂಡ ನಮಗೆ ಅಪಾರ್ಚುನಿಟಿ ಕೂಡ ಕೊಟ್ಟಿದ್ದಾರೆ. ಇವತ್ತು ನೋಡಿ, ಇವತ್ತು ನಮ್ಮ ಕೈಗಾರಿಕಾ ಇವರು ಭಾಳ ಒಳ್ಳೆ ಇದನ್ನು ಮಾಡಿದ್ದಾರೆ. ವಿಶ್ವವಿದ್ಯಾಲಯದವರೆಲ್ಲ ಒಳ್ಳೆ ಒಂದು ಇವತ್ತು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಆ ಥರ ಮಾರುಕಟ್ಟೆ ಮಾಡಲಿಕ್ಕೆ ಇವತ್ತು ನನ್ನ ಪರಿಚಯ ಆಗೋದೇ ಇಲ್ಲಾಗಿತ್ತು. ಇಷ್ಟು ಜನರು ಎದುರಿನಲ್ಲಿ ಇವತ್ತು ಪರಿಚಯ ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮ ಕಾರಣ. ಹಾಗಾಗಿ ನಮ್ಮ ಆ ಸ್ವಾಮಿಗಳು ಮತ್ತು ಇವರೆಲ್ಲ ಸೇರಿ ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನನ್ನಂಥ ರೈತರಿಗೆ ಎಷ್ಟೋ ಜನರಿಗೆ ಇದರಿಂದ ಅನುಕೂಲ. ಆ ಥರ ಮಾರುಕಟ್ಟೆಯನ್ನು ನಾವು ಹುಡುಕೊಂಡು ಹೋಗಬೇಕು. ಅಲ್ಲಿ ನಮ್ಮ ವಸ್ತುಗಳು ಮಾರಾಟ ಆಗಬೇಕು. ಆಗಲೇ ನಾವು ಚೆನ್ನಾಗಿ ಇರಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಅದರಿಂದ ನಾವು ಸಾಕಷ್ಟು ಆದಾಯವನ್ನು ಕೂಡ ಗಳಿಸಲಿಕ್ಕೆ ಸಾಧ್ಯತೆ ಇದೆ. ನೋಡಿ, ನಮ್ಮದು ಒಂದು 10, 15, 20 ಪ್ರಾಡಕ್ಟ್ ಇದೆ. ನಾನು ಒಂದು ಸ್ವಲ್ಪ ಪ್ರಾಡಕ್ಟನ್ನು ತೊಗೊಂಡು ಬಂದಿದ್ದೇನೆ. ಒಂದು ಸತಿ ಶುಂಠಿಯನ್ನು ಬೆಳೆದೆ ನಾನು. ಶುಂಠಿ ಬೆಳೆದ್ರೆ 18 ರೂಪಾಯಿ kg ಕೇಳ್ತಾರೆ. ನನ್ನ ಹತ್ರ ಶುಂಠಿಯನ್ನು ಕೆಲಸ ಮಾಡಿ ಅದರದ್ದು ಇದಾಗಲಿಲ್ಲ ನನಗೆ. ನಾನು ಔಷಧಿ ಸಸ್ಯಗಳ ಜೊತೆ ಶುಂಠಿಯನ್ನು ಬೆಳೆಸಿದ್ದೆ. ನೈಸರ್ಗಿಕವಾಗಿ ಶುಂಠಿಯನ್ನು ಬೆಳೆದಿದ್ದೇನೆ. 18 ರೂಪಾಯಿ kg ಕೇಳೋದಿಲ್ಲ. ನಾನು ಅವಾಗ ಹೇಳಿದೆ, ನಾನು ಕೊಡೋದಿಲ್ಲರಿ, ನಾನೇ ಸ್ವಂತ ಪ್ರಾಡಕ್ಟ್ ಮಾಡ್ತೇನೆ ಅಂಥೇಳಿ. ಲೆಮನ್ ಜಿಂಜರ್ ಹನಿ ಅಂಥೇಳಿ, ಶುಂಠಿ, ಜೇನುತುಪ್ಪ, ಹಿಪ್ಲಿ, ಲಿಂಬು. ಬಿಜಾಪುರದಿಂದ ಲಿಂಬುವನ್ನು ತಗೊಂಡೆ. ಅವ್ರು ರೈತರಿಗೆ ಭಾಳ ಕಷ್ಟದಲ್ಲಿದ್ದರು. ಅವರು ಲಿಂಬು ಮಾರ್ಕೆಟ್ ಆದಂಗೆ ಆಯ್ತು ಅವರಿಗೆ. ಆನಂತರ ಶುಂಠಿಯನ್ನು ನಂದೇ ಶುಂಠಿ ಹಾಕಿದೆ, ನಾವೇ ಬೆಳೆಸಿದಂಥ ಜೇನುತುಪ್ಪ ಹಾಕಿದೆ, ತಯಾರು ಮಾಡಿದೆ. ಇವತ್ತು ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ದೊಡ್ಡ ಹೊಟ್ಟೆ ಬರೋರು, ದೊಡ್ಡ ಹೊಟ್ಟೆ ಇರೋರು ಎಲ್ಲ ಭಾಳ ಇರ್ತಾರೆ. ಅವರಿಗೆಲ್ಲ ಕೆಲಸ ಇರೋದಿಲ್ಲ, ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಏನು ಬೇರೆ ಇರೋದಿಲ್ಲ. ಆವಾಗ ಆಟೋಮೆಟಿಕ್ಲಿ ಹೊಟ್ಟೆ ಬರ್ತದೆ. ಯಾಕೆ ಕೇಳಿದರೆ ನಮ್ಮಂತಹ ರೈತರು ಕಷ್ಟಪಟ್ಟು ದುಡ್ದಿದ್ದೇವಲ್ಲ, ಹಾಗಾಗಿ ಆ ದುಡ್ದಿದ್ದನ್ನು ಖಾಲಿ ಮಾಡಲಿಕ್ಕೆ ವ್ಯವಸ್ಥೆ ಇದು. ಹೊಟ್ಟೆ ಕಡಿಮೆ ಮಾಡ್ತದೆ, ಭಾಳ ಚೆನ್ನಾಗಿ ನಾವು ಆರೋಗ್ಯ ಸುಧಾರಣೆ ಮಾಡಲಿಕ್ಕೆ ಆಗ್ತದೆ ಅದು. ಹಾಗಾಗಿ ಇದನ್ನು ಲೆಮನ್ ಜಿಂಜರ್ ಹನಿ ಅಂಥೇಳಿ ಇದನ್ನು ಮಾರುಕಟ್ಟೆ ಮಾಡ್ತೇವೆ. ಬಹಳಷ್ಟು ಜನ ಇವರು ನನಗೆ ಸಪೋರ್ಟ್ ಮಾಡಿದರು. ಇವತ್ತು ಅಧಿಕಾರಿಗಳಿರ್ಬೋದು, ಬೇರೆ ಬೇರೆ ಜನ ಇವತ್ತು ಬಹಳ ಇದ್ರ ಬಗ್ಗೆ ಆಸಕ್ತಿಯಿಂದ ತಗೊಂಡು ಬಹಳ ಚೆನ್ನಾಗಿ ಅವರಿಗೆ ಪರಿಣಾಮ ಕೂಡ ಬೀರಿದೆ. ಹಾಗಾಗಿ ಇದು ಕೂಡ ಬಹಳಷ್ಟು ಮಾರ್ಕೆಟ್ ಆಗ್ತದೆ. ಇವತ್ತು ಆ್ಯಸಿಡಿಟಿಯನ್ನು ಕಡಿಮೆ ಮಾಡ್ತಕ್ಕಂಥದ್ದು ಹಿಪ್ಲಿ, ಲಿಂಬು ನ್ಯಾಚುರಲ್ ಆಗಿರ್ತಕ್ಕಂಥದ್ದು. ಇದರಲ್ಲಿ ಏನು ನಾವು ಬೇರೆ ಬೇರೆ ಏನೂ ಹಾಕಿಲ್ಲ. ಕೆಲವೊಂದು ಗಿಡಮೂಲಿಕೆಗಳಲ್ಲೇ ಪ್ರಿಸರ್ವೇಟಿವ್ ಇರ್ತದೆ. ನಮ್ಮ ಹತ್ರ ಬನ್ನಿ, ತೋರಿಸ್ತೇನೆ ನಾನು ಯಾವ ಥರ ಗಿಡಮೂಲಿಕೆಗಳಿದ್ದಾವೆ, ಏನೇನು ನಿಮ್ಮದು ಆಹಾರ ಪದಾರ್ಥಗಳು ಕೆಡದಂತಹ ಗಿಡಮೂಲಿಕೆಗಳಿದ್ದಾವೆ ನಮ್ಮ ಹತ್ರ. ನಮಗೆ ಗೊತ್ತಿಲ್ಲ ಇದು. ಕತ್ತೆಗೇನು ಗೊತ್ತು, ಕಸ್ತೂರಿ ಬೆಲೆ ಅಂದಂಗಾಗಿದೆ ನಮ್ಮ ಪರಿಸ್ಥಿತಿ ಇವತ್ತು. ನಾವು ಒಳ್ಳೊಳ್ಳೆ ಗಿಡಮೂಲಿಕೆ ಅಥವಾ ಬೇರೆ ಬೇರೆದಿದ್ರೂ ನಮಗೆ ಅದ್ರ ಗುರ್ತು ಮಾಡೋದು ಆ ಒಂದು ಪ್ರಜ್ಞೆನೇ ನಮಗಿಲ್ಲ. ಹಾಗಾಗಿ ಮೂಲತಃ ಏನೇನಿದೆ, ಔಷಧಿ ಸಸ್ಯಗಳು ಏನಿದ್ದಾವೆ, ನಮಗೆ ಯಾವ ರೀತಿಯಾಗಿ ನಾವು ಆರೋಗ್ಯಯುತವಾಗಿ ಬದುಕಬಹುದು, ಇದೆಲ್ಲ ಕೂಡ ಇವತ್ತು ನಾವು ನಮ್ಮ ಪ್ರಕೃತಿಯಿಂದನೇ ಪಡಿಬಹುದು. ಇವತ್ತು ಡೆಂಗ್ಯೂದಂಥ ಕಾಯಿಲೆಗಳು ಬರ್ತವೆ ನೋಡಿ. ಕೊರೋನಾ ಬಂತು. ಕೊರೋನಾ ಬಂದಾಗ ಈ ಜೇನು ಸಾಕಾಣಿಕೆ ಯಾರು ಮಾಡ್ತಾ ಇದ್ದಾರೆ, ಜೇನು ಹುಳವನ್ನು ಯಾರು ಚುಚ್ಕೋತಾ ಇದ್ದಾರೆ, ಅವರಿಗೆ ಕೊರೋನಾನೇ ಅಟ್ಯಾಕ್ ಆಗಿಲ್ಲ. ಏನು ಬಂದೇ ಇಲ್ಲ. ನೀವು ಕೇಳಿಬೇಕಾದ್ರೆ ಸರ್ಚ್ ಮಾಡಿಸಿ, ಜೇನು ಹುಳ ಚುಚ್ಕೊಳ್ಳೋರಿಗೆ ಕೊರೋನಾ ಬಂದಿಲ್ಲ. ನಾನು ಡೈರೆಕ್ಟಾಗಿ ಮಾಸ್ಕ್ ಹಾಕ್ಕೊಳ್ದೇ ನಾನು ಔಷಧಿಯನ್ನು ಕೊಡ್ತಾ ಇದ್ದೆ. ನನಗೊಬ್ಬರು ತಹಶೀಲ್ದಾರರು ಬಂದು ಮಾಡಿಸಿದ್ರು ನನಗೆ. ಏನ್ರಿ ಇದು ಹುಚ್ಚಾಟ ಇದು ಅಂಥೇಳಿ. ನಾನು ಹೇಳಿದೆ, ಸ್ವಾಮಿ ನನಗೆ ಕೊರೋನಾ ಬರೋದಿಲ್ಲ, ನನಗೆ ಗ್ಯಾರಂಟಿ ಇದೆ, ನೀವು ಬೇಕಾದ್ರೆ ಮಾಸ್ಕ್ ಹಾಕ್ಕೊಳ್ಳಿ. ಯಾಕೆಂದರೆ ನನಗೆ ಜೇನು ಹುಳ ಚುಚ್ತಾ ಇದ್ದಾವೆ, ನನಗೆ ಆ್ಯಂಟಿಬಯೋಟಿಕ್ ಇದೆ, ಇಮ್ಯುನಿಟಿ ಪವರ್ ಇದೆ, ನನಗೇನು ತೊಂದರೆ ಆಗೋದಿಲ್ಲ. ಇವತ್ತು ಡೆಂಗ್ಯೂದಂಥ ಸೊಳ್ಳೆ, ಇವತ್ತು ಅದು ಒಂದು ಕೀಟ, ಅದು ಚುಚ್ಚುತ್ತದೆ ಅಂದರೆ ನಮಗೆ ಬಂದು ಅದನ್ನು ಗುಣ ಮಾಡಲಿಕ್ಕೆ ಇನ್ನೊಂದು ಕೀಟ ಇದೆ ಪ್ರಕೃತಿಯಲ್ಲಿ, ಇದೇ ಜೇನು.
ಹಾಗಾಗಿ ಜೇನು ಹುಳಗಳನ್ನು ಚುಚ್ಕೊಳ್ಳೋದ್ರಿಂದ ನಮಗೆ ಆ್ಯಂಟಿಬಯೋಟಿಕ್ ಬರ್ತದೆ, ಆರಾಮಾಗಿ ನಾವು ಅದರಿಂದ ಗುಣಮುಖರಾಗಬಹುದು, ಯಾವುದೇ ಒಂದು ತೊಂದರೆ ಇಲ್ಲದೇ. ಆನಂತರ ನೋಡಿ, ಈ ಒಂದು ಕೋಕಮ್ ಅಂತ ಮಾಡಿದ್ದೇವೆ, ಇದು ಮುರುಗಲ ಹಣ್ಣಿಂದು ರಸ, ಪಿತ್ತವನ್ನು ಕಡಿಮೆ ಮಾಡ್ತಕ್ಕಂಥದ್ದು, ಇದು ಬಹಳ ಒಳ್ಳೆ ಔಷಧಿ ಗುಣಗಳಿರ್ತಕ್ಕಂಥದ್ದು. ಹಾಗಾಗಿ ಈ ಥರದ ಪ್ರಾಡಕ್ಟ್ಗಳನ್ನು ಮಾಡಬೇಕು. ನನಗೆ ಡಿಗ್ರಿ ಇಲ್ಲ, ನಾನು ಇವತ್ತು ಕೆಲವೊಂದು ಪ್ರಾಡಕ್ಟ್ಗಳನ್ನು ಮಾಡಿದರೆ ನಾನು ಅದ್ರ ಮೇಲೆ ಹಾಕುವಂಗಿಲ್ಲ. ಯಾಕೆ ಕೇಳಿದ್ರೆ ನನ್ನ ಹತ್ರ ಡಿಗ್ರಿ ಇಲ್ಲ. ಯಾವುದೋ ಡಾಕ್ಟ್ರ್ ಬೇಕಾದ್ರೆ ಮಾರ್ಬೋದು ಅದನ್ನು, ನನ್ನ ಪ್ರಾಡಕ್ಟನ್ನು. ನಾನಿವತ್ತು ಅದಕ್ಕಾಗಿ ನನ್ನ ಮಗಳಿಗೆ ಹೇಳಿದೆ, ಆಯುರ್ವೇದಿಕ್ಕನ್ನು ಓದಿ ಇವತ್ತು ಡಾಕ್ಟ್ರ್ ಆಗಿದ್ದಾಳೆ ನನ್ನ ಮಗಳು, ಆಯುರ್ವೇದಿಕ್ ಡಾಕ್ಟ್ರು ನನ್ನ ಮಗಳು. ನನ್ನ ಮಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ. ನಾನು ಹೇಳೋದೇನು ಕೇಳಿದರೆ, ನನ್ನ ಮಕ್ಕಳಿಗಾರು ವಿದ್ಯೆ ಕಲಿಸ್ಬೇಕು, ನನಗೆ ವಿದ್ಯೆ ಇಲ್ಲ ಹೇಳ್ತಕ್ಕಂಥದ್ದು ಒಂದು ಮನೋಭಾವನೆ ಇತ್ತು ನನಗೆ. 4 ಜನರಿಗೆ ಸೇವೆ ಮಾಡ್ತಕ್ಕಂಥದ್ದು ಒಂದು ಮಾಡಬೇಕು ಅಂಥೇಳಿ. ಹಾಗಾಗಿ ನನ್ನ ಮಗಳು ಇವತ್ತು ಆಯುರ್ವೇದಿಕ್ ಡಾಕ್ಟರ್ ಆಗಿದ್ದಾಳೆ, ಸಾಕಷ್ಟು ಜನರಿಗೆ ಇವತ್ತು ಔಷಧಿಯನ್ನು ಕೊಟ್ಟು ಆರಾಮ ಮಾಡ್ತಾಳೆ. ನೋಡಿ, ನಾನು ಜೇನಿನಿಂದ ಬಂದಿರತಕ್ಕಂಥದ್ದು. ಹಾಗಾಗಿ ನನ್ನ ಹೆಸರು ನಮ್ಮ ತಂದೆಯವರು ಹೇಗಿಟ್ಟರೋ ಗೊತ್ತಿಲ್ಲ, ನಾನು ಈ ವೃತ್ತಿ ಮಾಡ್ತೇನಂತ ಗೊತ್ತಿತ್ತೋ ಏನೋ ಗೊತ್ತಿಲ್ಲ. ನಮ್ಮ ಪ್ರೈಮ್ ಮಿನಿಸ್ಟ್ರು ಕೂಡ ಅದನ್ನೇ ಹೇಳಿದರು. ಹಾಗಾಗಿ ನನಗೆ ಮಧುಕೇಶ್ವರ ಅಂತ ನಮ್ಮ ತಂದೆಯವರಿಟ್ಟರು. ನಾನಿವತ್ತು ಜೇನನ್ನು ಮರಿಬಾರ್ದು ಅನ್ನೋದಕ್ಕೋಸ್ಕರ ನನ್ನ ಮಗನಿಗೆ ಪರಾಗ ಅಂತಿಟ್ಟಿದ್ದೇನೆ, ನಮ್ಮ ಮಗಳಿಗೆ ಮಧು ಅಂತಿಟ್ಟಿದ್ದೇನೆ, ನಮ್ಮ ಮನೆಗೆ ಮಧುಬನ ಅನ್ನುವಂಥದ್ದು ನನ್ನ ಹೆಸರ ಇಟ್ಕೊಂಡಿದ್ದೇನೆ. ನಮ್ಮ ಸವಿ ಮಧು ಇಂಡಸ್ಟ್ರೀಸ್ ನೋಡಿ, ನಮ್ಮದೊಂದು ಜೇನಿನ ಕುಟುಂಬ. ಹಾಗಾಗಿ ನಾನು ಹೇಳೋದೇನು ಕೇಳಿದರೆ, ಜೇನಿಂದ ಏನೆಲ್ಲ ಪಡಿಬಹುದು, ಇದನ್ನು ನಾವು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಜೀವನವನ್ನು ಸಾಗಿಸಬಹುದು. ಹಾಗೆಯೇ ನೋಡಿ, ನಿಮ್ಮ ಈ ಗುಲ್ಬರ್ಗ ಅಂದರೆ ನನಗೆ ಬಹಳ ಒಂದು ಒಳ್ಳೆ ಇದಿರತಕ್ಕಂಥದ್ದು. ಇಲ್ಲಿಯ ಬಹಳಷ್ಟು ಜನ ನನಗೆ ಬಳಕೆಯಲ್ಲಿದ್ದಾರೆ. ನಿಮ್ಮ ಒಂದು ಸಂಸ್ಕೃತಿಯನ್ನು ನಾವು ಮೆಚ್ಚಲೇಬೇಕು. ನಿಮ್ಮ ಈ ಗುಲ್ಬರ್ಗ ಜನ ಇದ್ದಾರಲ್ಲ, ಈ ಬಯಲುಸೀಮೆಯ ಜನ ನಾನು ಬಹಳ ಮೆಚ್ಚಬೇಕಾದಂಥದ್ದು. ಯಾಕೆ ಕೇಳಿದರೆ, ಇವತ್ತು ನಾವು ಎಲ್ಲೋ ಹೊರಗಡೆ ಹೋಗ್ತಾ ಇರ್ತೀವಿ, ನೀವು ಅಲ್ಲಿ ಯಾರೋ ಊಟವನ್ನು ರೊಟ್ಟಿಯನ್ನು ಬಿಚ್ಕೊಂಡು ಕೂತಿರ್ತಾರೆ ಅಲ್ಲಿ. ನಾನು ಒಂದು ಸತಿ ಬಂದೆ, ನಾನು ಬಹಳ ನನ್ನ ಮನಸ್ಸಿಗಿದ್ದು ಇನ್ನೂವರೆಗೂ ಅದು ನೆನಪಿರಿದೆ. ಏನು ಕೇಳಿದರೆ, ಊಟ್ರಿ, ರೊಟ್ಟಿ ರೀ, ನಮಗಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಂದವ್ರನ್ನ ದಾರಿ ಹೋಕರನ್ನು ಕೂಡ ಮಾತಾಡಿಸ್ತಕ್ಕಂಥದ್ದು, ಒಳ್ಳೆ ಸಂಸ್ಕಾರವನ್ನು ಹೊಂದಿರತಕ್ಕಂತಹ ನಿಮ್ಮ ಗುಲ್ಬರ್ಗಕ್ಕೆ ನನಗೆ ಎಷ್ಟೊತ್ತಿಗೂ ಕೂಡ ನನಗೆ ಬರ್ಲಿಕ್ಕೆ ಭಾಳ ಇಂಟ್ರೆಸ್ಟ್. ಇವ್ರು ಕರೆದುಕೊಳ್ಳೆ ಸರ್, ನಮ್ಮನ್ನು ಕರೆದುಕೊಡ್ಲೇ ಖುಷಿಯಿಂದ ಬರ್ತೇನೆ ರೀ ನಾನು ಅಂತಂದೆ. ಯಾಕೆ ಕೇಳಿದರೆ, ನಿಮ್ಮಂಥವರ ಜೊತೆ ಒಡನಾಟ ನಮಗೆ ಭಾಳ ಒಂದು ಇದು. ಹಾಗಾಗಿ ಬಹಳ ಸಂತೋಷ. ಆನಂತರ ನೀವು ಯಾವತ್ತೂ ಕೂಡ ನಮ್ಮ ಮನೆಗೆ ಬಂದ್ರೂ ನಾವು ಈ ಜೇನಿನ ಬಗ್ಗೆ ತರಬೇತಿಯನ್ನು ಕೊಡ್ತೇವೆ. ಇವತ್ತಿಲ್ಲಿ ಎಲ್ಲ ಜೇನಿನ ಬಗ್ಗೆ ಮಾಹಿತಿಯನ್ನು ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಕೇಳಿದರೆ, ಇಲ್ಲಿ ಸಾಕಷ್ಟು ಜನ ಮಾತಾಡ್ತಕ್ಕಂಥವ್ರು ಭಾಳ ಜನ ಇರ್ತಾರೆ. ಯಾಕೆ ಕೇಳಿದರೆ, ಇನ್ನೂ ಅನೇಕ ವಿಚಾರಗಳನ್ನು ತಿಳ್ಕೊಳ್ಳೋದಿರ್ತದೆ ನಿಮಗೆ. ಹಾಗಾಗಿ ನಾನು ಜೇನಿನ ವಿಚಾರವನ್ನು ಎಲ್ಲ ತರಬೇತಿಯನ್ನು ಈ ಸ್ಟೇಜಲ್ಲಿ ಹೇಳಲಿಕ್ಕಾಗೋದಿಲ್ಲ. ನೀವು ಯಾರು ಆಸಕ್ತರಿದ್ದೀರಿ, ನಮ್ಮಲ್ಲಿಗೆ ಒಂದು ಬ್ಯಾಚ್ ಮಾಡಿಕೊಂಡು ನೀವು ಬರ್ರಿ, ನಿಮಗೆ ಎಷ್ಟೊತ್ತಿಗೂ ಕೂಡ ನಿಮಗೆ ಆ ತರಬೇತಿಯನ್ನು ಕೊಡ್ತೇನೆ. ಜೇನು ಸಾಕಾಣಿಕೆಯನ್ನು ಯಾವ ರೀತಿ ಮಾಡಬೇಕು, ಆನಂತರ ಅದರಲ್ಲಿ ಮೌಲ್ಯವರ್ಧನೆ ಯಾವ ರೀತಿ ಮಾಡಬೇಕು, ಜೇನಿನ ಉತ್ಪನ್ನಗಳನ್ನು ಹೇಗೆ ಮಾಡ್ಕೋಬೇಕು, ಜೇನಿನ ವಿಷವನ್ನು ಹೇಗೆ ಕಲೆಕ್ಟ್ ಮಾಡಬೇಕು, ಆನಂತರ ಔಷಧೀಯ ಸಸ್ಯಗಳನ್ನು ಬೆಳೆಸೋದ್ರ ಬಗ್ಗೆ, ಹಾಗೆ ಆ ಔಷಧೀಯ ಸಸ್ಯಗಳನ್ನು ಔಷಧಿಯನ್ನಾಗಿ ತಯಾರಿ ಮಾಡ್ತಕ್ಕಂಥದ್ರ ಬಗ್ಗೆ, ಈ ಥರ ಎಲ್ಲ ತರಬೇತಿನೂ ಕೂಡ ನಾವು ಹೇಳ್ಕೊಡ್ತೀವಿ. ನಿಮ್ಮಲ್ಲಿ ಯಾವ್ಯಾವ ಬೆಳೆಗಳನ್ನು ಬೆಳಿಬೋದು ಅಂದರೆ ಔಷಧಿ ಸಸ್ಯಗಳನ್ನು ಬೆಳಿಬೋದು ಇಲ್ಲಿಯ ವಾತಾವರಣದಲ್ಲಿ. ಇದನ್ನೆಲ್ಲ ಮಾಹಿತಿಯನ್ನು ಕೊಡ್ತೇವೆ. ಯಾವುದಕ್ಕೂ ಕೂಡ ಚಾರ್ಜನ್ನು ತಗೊಳ್ಳೋದಿಲ್ಲ, ಎಲ್ಲ ಫ್ರೀ. ನೀವು ಆರಾಮಾಗಿ ಉಳ್ಕೊಂಡು ಅಲ್ಲಿ ಊಟ ತಿಂಡಿಯನ್ನು ಆರಾಮಾಗಿ ಮಾಡಿ ನೀವು ಅಲ್ಲೇ ಉಳಿದು ಎಲ್ಲ ಮಾಹಿತಿಯನ್ನು ತಿಳ್ಕೊಂಡು ಬರಬಹುದು. ಎಷ್ಟೋ ಜನ ಬರ್ತಾರೆ ನಮ್ಮಲ್ಲಿ, ಬಂದು ಇದನ್ನೆಲ್ಲ ತಿಳ್ಕೊತಾರೆ. ಇವತ್ತು ಜೇನಿಂದ ಎಷ್ಟೆಲ್ಲ ಆದಾಯವನ್ನು ಗಳಿಸ್ಬೋದು. ಇವತ್ತು ನೀವು ಜೇನು ಕೃಷಿಯ ಜೊತೆಗೆ ಜೇನು ಕೃಷಿನೂ ಮಾಡ್ಕೋಬೋದು. ಇದಕ್ಕೇನು ಸಪ್ರೇಟಾಗಿ ನೀವು ಮಾಡಬೇಕು, ಇದನ್ನೇ ಹೆಚ್ಚಿಗೆ ಮಾಡಬೇಕು ಅಂತೇನಿಲ್ಲ. ನೀವು ಏನು ಕೃಷಿ ಮಾಡ್ತಾ ಇದ್ದೀರಿ ಅದರ ಜೊತೆಯಲ್ಲಿ ಇದನ್ನು ರೂಢಿಸ್ಕೋಬೋದು ನೀವು. ಹಾಗಾಗಿ ಆರಾಮವಾಗಿ ಇದರಿಂದ ನೀವು ಆದಷ್ಟು ಹೆಚ್ಚಿಗೆ ಆದಾಯವನ್ನು ಪಡೀಲಿಕ್ಕೆ ಸಾಧ್ಯತೆ ಇದೆ. ಹಾಗೆ ನೋಡಿ, ಜೇನಿನಲ್ಲಿ ಬೇರೆ ಬೇರೆ ತುಪ್ಪವನ್ನು ಕಲೆಕ್ಟ್ ಮಾಡ್ಬೋದು. ನನ್ನ ಹತ್ರ ಒಂದು 8-10 ಜೇನಿನ ತುಪ್ಪದ ಇದಾವೆ, ಬೇರೆ ಬೇರೆ ಜೇನುತುಪ್ಪಗಳು. ಅಂದರೆ ಯಾವ ಗಿಡಗಳು 50ಕ್ಕಿಂತ ಹೆಚ್ಚಿಗೆ ಹೂ ಬಿಟ್ಟಿದ್ದಾವೋ, ಅಂದರೆ 50 ಮರ ಇದೆ ಯಾವುದೋ ಒಂದಿಷ್ಟು, ಅದಕ್ಕಿಂತ ಹೆಚ್ಚಿಗೆ ಹೂ ಬಿಟ್ಟಾಗ ಅದರ ಅಡಿಯಲ್ಲಿ ಜೇನಿನ ಪೆಟ್ಟಿಗೆಗಳನ್ನು ತೊಗೊಂಡೋಗಿಟ್ರೆ ಅದೇ ತುಪ್ಪ ಬರ್ತದೆ. ಅದನ್ನು ನಾವು ಕಲೆಕ್ಟ್ ಮಾಡಿ ಅದನ್ನು ಅದೇ ಇಂಥದ್ದೇ ಹೂವಿಂದು ಅಂತ ಮಾರ್ತೇವೆ. ಇವತ್ತು ನೇರಳೆ ಹಣ್ಣನ್ನು ಬೆಳೆಸುವವರಿದ್ದಾರೆ, ಅದಕ್ಕೆ ಬೀಜಕ್ಕೋಸ್ಕರ ಹಣ್ಣಿನಿಗೋಸ್ಕರನೋ ಏನೋ ಒಂದಿಷ್ಟು ಬೆಳೀತಾರೆ.
ಅದರಲ್ಲಿ ನಾವೇನು ಮಾಡ್ತೇವೆ ಕೇಳಿದ್ರೆ ಜೇನು ಪೆಟ್ಟಿಗೆಗಳನ್ನಿಟ್ಟು ನೇರಳೆ ಹೂವಿನ ಜೇನುತುಪ್ಪನೇ ಸಪ್ರೇಟ್ ಮಾಡಿ ತಕ್ಕೋತೇವೆ ನಾವು. ಇದನ್ನು 1 kgಗೆ 1,000 ರೂಪಾಯಿವರೆಗೆ, ಅಂದರೆ 1,500 ರೂಪಾಯಿವರೆಗೂ ಕೂಡ ಮಾರ್ತೀವಿ ಇದನ್ನು ಶುಗರ್ ಇರೋರು ಕೂಡ ತಿನ್ಬೋದು, ಏನು ತೊಂದರೆ ಇಲ್ಲದೇ. ಇವತ್ತೆಷ್ಟೋ ಡಾಕ್ಟ್ರುಗಳು ಎಲ್ಲ ಹೇಳ್ತಾರೆ, ಏನು ಹೇಳ್ತಾರೆ ಕೇಳಿದರೆ, ನಿಮ್ಗೆ ಶುಗರ್ ಇದೆ ಅಂದರೆ ಜೇನುತುಪ್ಪ ತಿನ್ನಬೇಡಿ. ಡಾಕ್ಟ್ರು ಹೇಳೋದ್ರಲ್ಲಿ ತಪ್ಪಿಲ್ಲ. ಯಾಕೆ ಹೇಳಿ, ಆ ಡಾಕ್ಟ್ರ್ ತಿಂದಿರೋದು ಕೂಡ ಕಲಬೆರಕೆ ತುಪ್ಪನೇ, ಜೇನುತುಪ್ಪ. ಹಾಗಾಗಿ ಅವ್ರು ಹೇಳೋದು ಏನೂ ತಪ್ಪಿಲ್ಲ. ಹಾಗಾಗಿ ನಾವು ಪರಿಶುದ್ಧವಾಗಿ ಬೆಳೆದಂತಹ ಈ ಜೇನುತುಪ್ಪ ಏನಿದೆ, ಅದರಲ್ಲೂ ನೇರಳೆ ಹೂವಿನ ಜೇನುತುಪ್ಪ, ಅದನ್ನು ತಿಂದು ನೀವು ಬ್ಲಡ್ ಟೆಸ್ಟನ್ನು ಮಾಡಿಸಿ ನಿಮಗೆ ಶುಗರ್ ಇರೋದಿಲ್ಲ. ನಾನು ಮಾನಿಟ್ರ್ ಹಾಕ್ಕೊಂಡು ಒಬ್ಬರು ಬಂದಿದ್ದರು, ಅದನ್ನು ಹಾಕ್ಕೊಂಡು ಬಂದವರು ನಾನು ಹೇಳಿದೆ 1 ಚಮಚ ಜೇನುತುಪ್ಪ ತಿನ್ನಿರಿ ಅಂತೇಳಿ. ಬೇಡ ಅರ್ಧ ಚಮಚ ಕೊಡ್ರಿ ಅಂದರು. ನಾನು ಹೇಳಿದೆ ಇಲ್ಲ, ನೀವೇನು ಯೋಚನೆ ಮಾಡಬೇಡಿ, ಆರಾಮಾಗಿ ತಿನ್ನಿ ಅಂತೇಳಿ. ಕೊನೆಗೆ 1 ಚಮಚ ಜೇನುತುಪ್ಪ ಕೊಟ್ಟೆ, 2 ಚಮಚ ಜೇನುತುಪ್ಪ ಕೊಟ್ಟೆ, ಏನು ಶುಗರ್ ಏನು ಏರುಪೇರು ಆಗಲಿಲ್ಲ ಅವರಿಗೆ. ಅದಕ್ಕೆ ನಾನು ಹೇಳೋದು, ಏನೂ ಹೆದರಬೇಕಾಗಿಲ್ಲ. ಈ ನೇರಳೆ ಹೂವಿನ ಜೇನುತುಪ್ಪವನ್ನು ತಿಂದರೆ ಬಹಳ ಒಳ್ಳೆಯದು. ಸ್ವಲ್ಪ ಒಂಚೂರು ಲೈಟಾಗಿ ಕಹಿ ಇರ್ತದೆ ಅಷ್ಟೇ, ಏನು ಆ ಥರ ಇದಿರೋದಿಲ್ಲ, ಸ್ವಲ್ಪ ಚೊಗರ ಅಂಶ ಇರ್ತದೆ. ಆರಾಮಾಗಿ ಜೇನುತುಪ್ಪವನ್ನು ತಿನ್ಬೋದು. ಹಾಗೆ ಇನ್ನೂ ಅನೇಕ ಉತ್ಪನ್ನಗಳನ್ನು ಕೂಡ ನಾವು ಆರಾಮಾಗಿ ಈ ಜೇನಿನಿಂದ ಬಂದಿರತಕ್ಕಂಥದ್ದನ್ನು ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಬಹಳಷ್ಟು ಸುಧಾರಿಸ್ತದೆ. ನಾವು 1-2 ಚಮಚ ಜೇನುತುಪ್ಪವನ್ನು ಹಸಿದಾಗ ನೀವು ತಿನ್ನಿ, ನಿಮಗೆ ಈಗ ಅನ್ನ ಬೇಕು ಏನು ಬೇಕು ಅಂತಿಲ್ಲ. ಹಾಗಾಗಿ ನಾನು ಹೇಳೋದೇನು, ಈಗ ಸಾಕಷ್ಟು ಈ ಜೇನಿನ ತುಪ್ಪವನ್ನು ನೀವು ವರ್ಷದಲ್ಲಿ ಎಷ್ಟು ಆಗ್ತದೆ ಅಷ್ಟನ್ನು ಬಳಕೆ ಮಾಡಿ ಜೇನಿಂದ ಸಾಕಷ್ಟು ಆದಾಯವನ್ನು ಗಳಿಸ್ಕೊಳ್ಳಿ. ಹಾಗೂ ಇವತ್ತು ಈ ಒಂದು ನಾನು ಹೆಚ್ಚಿಗೆ ಹೊತ್ತು ತಗೊಳ್ಳೋದಿಲ್ಲ, ಯಾಕೆಂದರೆ ಇನ್ನೂ ನಮ್ಮ ಇವರೆಲ್ಲ ಮಾತಾಡೋರು ಇದ್ದಾರೆ. ನೀವು ಏನೇ ಇದ್ದಿದ್ರೂ ಕೂಡ ಜೇನಿಗೆ ಸಂಬಂಧಪಟ್ಟು ಇವತ್ತು ಯಾವ ರೀತಿಯಾಗಿ ಅದನ್ನು ಸಾಕಾಣಿಕೆ ಮಾಡಬೇಕು, ಇವತ್ತು ರೋಗ ನಿರ್ವಹಣೆಯನ್ನು ಯಾವ ರೀತಿಯಾಗಿ ಮಾಡಬೇಕು, ಇದನ್ನೆಲ್ಲವನ್ನು ಕೂಡ ನಿಮಗೆ ಸಲೀಸಾಗಿ ನಾನು ತಿಳಿಸ್ಕೊಡ್ತೇನೆ. ಯಾರು ಆಸಕ್ತರಿದ್ದೀರಿ ನಮ್ಮ ಹತ್ರ ಬರ್ರಿ. ನನ್ನ ಫೋನ್ ನಂಬರ್ ಕೂಡ ನಾನು ಹೇಳ್ತೇನೆ. ಫೋನ್ ನಂಬರನ್ನು ಬೇಕು ಅಂತಂದ್ರೆ ನೀವು ಫೀಡ್ ಮಾಡಿಕೊಳ್ರಿ, ಯಾವತ್ತಾರು ಕಾಲ್ ಮಾಡಿರಿ. ನೀವು ಯಾವತ್ತೂ ಕೂಡ ನಮ್ಮ ತರಬೇತಿಯನ್ನು ತಗೊಳ್ಬೋದು. 9480746335 ಇದಕ್ಕೆ ನೀವು ಕಾಲ್ ಮಾಡಿ ಮುಂಚಿತವಾಗಿ ತಿಳಿಸ್ಕೊಂಡು ನಮಗೆ ತರಬೇತಿಗೆ ಇಂತಿಷ್ಟು ಜನ ಬರ್ತಿದ್ದೀವಿ ಅಂತ ಹೇಳಿ ಬಂದರೆ ನಿಮಗೆ ಎಲ್ಲವನ್ನು ನಾವು ಸರಿಯಾಗಿ ನಿಮಗೆ ತಿಳಿಸ್ಕೊಡ್ತೇವೆ. ಬರೀ ಔಷಧದ ಇದೊಂದೇ ಅಲ್ಲ, ಔಷಧಿಯನ್ನು ತಯಾರಿ ಮಾಡ್ತಕ್ಕಂಥ ವಿಧಾನ ಕೂಡ ನಾವು ಹೇಳ್ಕೊಡ್ತೇವೆ. ನಾವು ಯಾವುದೇ ಒಂದು ಇದರೊಳಗೆ ಮುಚ್ಚಿಡ್ತಕ್ಕಂಥದ್ದಿಲ್ಲ. ನಾವು ಪಾರಂಪರಿಕ ವೈದ್ಯ ಕೂಡ ಹೌದು ನಾನು. ಹಾಗಾಗಿ ನಿಮಗೆ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಏನಾದರೂ ಬೇಕಂತಂದರೆ ನೀವು ಭಾನುವಾರ ಮತ್ತು ಗುರುವಾರ ಈ ಒಂದು ಎಪಿಥೆರಪಿ ಮತ್ತು ಔಷಧಿಯನ್ನು ಕೊಡ್ತಕ್ಕಂತಹ ವಿಧಾನ ಕೂಡ ಇದೆ ನಮ್ಮದು. ಹಾಗಾಗಿ ನಿಮ್ಮಲ್ಲಿಯ ಸಾಕಷ್ಟು ಜನ ಇಲ್ಲಿ ನಮ್ಮಲ್ಲಿಗೆ ಬಂದು ಔಷಧ ತಗೊಂಡು ಗುಣಮುಖರಾಗಿದ್ದಾರೆ. ಹಾಗಾಗಿ ನಾನು ಹೇಳೋದೇನೆಂದರೆ, ನೀವು ಯಾವತ್ತೂ ಬೇಕಾದರೂ ಬಂದು ಔಷಧಿಯನ್ನು ನೀವು ಭಾನುವಾರ ಅಥವಾ ಗುರುವಾರ ಬಂದು ತೊಗೊಳ್ಬೋದು. ಬೇರೆ ಬೇರೆ ಪ್ರಾಡಕ್ಟ್ಗಳು ಬೇಕಾದರೂ ನೀವು ಆನ್ಲೈನ್ ಮುಖಾಂತರ ಬುಕ್ಕಿಂಗ್ ಮಾಡ್ಬೋದು. ಬಂದು ನೀವು ಅಥವಾ ಫೋನ್ ಮುಖೇನ ನೀವು ಬುಕ್ ಮಾಡಿ ನೀವು ತೊಗೊಳ್ಬೋದು. ಇಲ್ಲಿಗೆ ಕೊರಿಯರ್ ಕೂಡ ನಾವು ಮಾಡಿಕೊಡ್ತೀವಿ. ಇವತ್ತು ಸ್ಟಾಲ್ ನಂಬರ್ 35ರಲ್ಲಿ ಯಾವ್ದಾದ್ರು ಬೇಕಂದರೆ ನೀವು ಅಲ್ಲಿ ನಮ್ಮ ಪ್ರಾಡಕ್ಟ್ಗಳು ಲಭ್ಯ ಇದೆ, ಬೇಕು ಅಂದರೆ ಯಾರು ಬೇಕಾದ್ರೂ ತಗೊಳ್ಳಿ. ಹಾಗೆಯೇ ಇವತ್ತು ಇಷ್ಟು ಸಮಯದವರೆಗೆ ನೀವೆಲ್ಲರೂ ಕೂಡ ಈಗ ಊಟ ಆದಂಥ ಸಮಯ, ಮಧ್ಯಪ್ರದೇಶ ಭರ್ತಿಯಾಗಿದೆ. ಆ ಸಂದರ್ಭದಲ್ಲೂ ಕೂಡ ಯಾರೂ ಕೂಡ ಇಲ್ಲಿ ನಿದ್ದೆಯನ್ನು ಮಾಡಿಲ್ಲ, ಯಾರು ಕಣ್ಣು ಕೂರಿಸಿ ನಿದ್ದೆ ಮಾಡಿ ಇದನ್ನು ಮಾಡಿಲ್ಲ. ಎಷ್ಟೋ ಕಾರ್ಯಕ್ರಮಗಳಲ್ಲಿ ನೋಡ್ತೇವೆ ನಾವು. ಈ ಕಾರ್ಯಕ್ರಮ ಮುಗಿದ ಮೇಲೆ ಪಕ್ಕದಲ್ಲಿರೋರನ್ನ ತಟ್ಟಿ ಎಬ್ಬಿಸಿ ಕಾರ್ಯಕ್ರಮ ಮುಗೀತು ಹೇಳಿ ಪ್ಯಾಂಟು ಶರ್ಟ್ ಕುಡ್ಕೊಂಡು ಹೊರಡೋದು. ಆದರೆ ಯಾರು ಕೂಡ ಇಲ್ಲಿ ಬಂದವರು ಎಲ್ಲರೂ ಆಸಕ್ತರಿದ್ದೀರಿ, ಒಬ್ಬರು ಕೂಡ ಕಣ್ಣು ಮುಚ್ಚಿ ನಿದ್ದೆ ಮಾಡಿಲ್ಲ. ಹಾಗಾಗಿ ನಾನು ಹೇಳಿದ್ದೇನೋ ಒಂದಿಷ್ಟು ನಿಮ್ಮ ಕೊಂಚ ಕಿವಿಗೆ ಹೋಗಿದೆ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ. ನಿಜವಾಗಲೂ ಕೂಡ ಈ ಒಂದು ಕಾರ್ಯಕ್ರಮ ಏನು ಮಾಡಿದ್ದಾರೆ ಇದ್ರ ಬಗ್ಗೆ ಶ್ಲಾಘನೆ ಮಾಡಬೇಕು. ನಮ್ಮ ಮಂಜುನಾಥ್ ಸರ್ ಎಷ್ಟು ಸರ್ತಿ ನಮಗೆ ನಾನು ಫೋನ್ ಮಾಡಿ ನನ್ನ ಹಿಸ್ಟ್ರಿಯನ್ನು ತಗೊಂಡ್ರು, ಬಹಳ ಇದನ್ನ ಮಾಡಿದರು. ಇಲ್ಲಿ ಬಹಳ ಈ ಒಂದು ವೇದಿಕೆಯಲ್ಲಿ ನಮಗೆ ಭಾಗವಹಿಸೋದೇ ಒಂದು ಹೆಮ್ಮೆ. ನಿಮ್ಮಂಥವರ ಎಲ್ಲ ದರ್ಶನ ಆಯ್ತು ನಮಗೆ. ಹಾಗಾಗಿ ನೀವು ಯಾವತ್ತೂ ಕೂಡ ನಮ್ಮ ಮನೆಗೆ ಬನ್ನಿ ಹೇಳ್ತಕ್ಕಂಥ ಒಂದು ಆಹ್ವಾನವನ್ನು ಕೊಡ್ತಾ, ನಿಮ್ಮ ಎಲ್ಲರ ಪ್ರತಿಭೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಮಿಂಚುವಂತಾಗಲಿ, ದೇವರು ನಿಮಗೆ
ಆರೋಗ್ಯವನ್ನು ದಯಪಾಲಿಸಲಿ ಹೇಳ್ತಾ ಇವತ್ತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಎಲ್ಲ ಕಾರ್ಯಕ್ರಮದ ರೂವಾರಿಗಳಿಗೂ ಹಾಗೂ ವೇದಿಕೆ ಮುಂಭಾಗದಲ್ಲಿ ಎಲ್ಲ ಆಸೀನರಾಗಿರ್ತ ತಮಗೆಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.